ಸೊ ವೆಲ್ಕಮ್ ಟು ಆಲ್ ಸ್ಟೂಡೆಂಟ್ಸ್. ನಿಮ್ಗೆಲ್ರಿಗೂ ಗೊತ್ತಿದೆ ಇವತ್ತಿನ ಕೊನೆ ಸೆಷನ್ ಮೈಂಟೈನಿಂಗ್ ಮೆಂಟಲ್ ಹೆಲ್ತ್ ಡ್ಯೂರಿಂಗ್ ಕೋವಿಡ್-19. ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಈ ಕರೋನಾದ ಒಂದು ಹೆಮ್ಮಾರಿ ಏನ್ ಈಗೆಲ್ಲ ರಾಷ್ಟ್ರಾದ್ಯಂತ ಅಥವಾ ವಿಶ್ವದಾದ್ಯಂತ ಎಲ್ಲ ಪಸರಿಸಿದೆ. ಇದರಿಂದ ಆಲ್ಮೋಸ್ಟ್ 3 ತಿಂಗಳು ಲಾಕ್ಡೌನ್ ಅಂತ ಹೇಳಿ ಘೋಷಣೆ ಮಾಡಿದ್ರು. ಅಂದ್ರೆ ಮನೆಯಿಂದ ಯಾರು ಹೊರಗಡೆನೆ ಬರೋ ಹಾಗಿರ್ಲಿಲ್ಲ. ಅದಾದ್ಮೇಲೆ ಇದುವರೆಗೂ ಕೂಡ ಹೊರಗಡೆ ಕೂಡ ಓಡಾಡೋದು ತುಂಬಾ ಕಷ್ಟ ಇದೆ, ಭಯ ಇದೆ. ಆಮೇಲೆ ಕಾಲೇಜ್ಗಳಿಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಸೊ ಆ ಒಂದು ಭಯದಲ್ಲೇ ಮನೇಲೆ ಇದ್ದು ಒಂಥರ ಮೆಂಟಲ್ ಸ್ಟ್ರೆಸ್ ಫಾರ್ಮೇಶನ್ ಆಗುತ್ತೆ. ಅವರು ಮನೇಲೇ ಇರ್ಬೇಕು, ಮನೇಲೇ ಮಾಡ್ತಿರ್ಬೇಕು, ಏನೇ ಕೆಲಸ ಇದ್ರು ಮನೇಲೇ ಇರ್ಬೇಕು. ಹಂಗಂದಾಗ ಎಷ್ಟು ದಿನ ಓಡಾಡ್ಕೊಂಡು ಸ್ವಚ್ಛಂದ ಅಕ್ಕಿ ತರ ಓಡಾಡ್ಕೊಂಡಿದ್ದವ್ರು ಒಂದೇ ಸರಿ ನಾವು ಒಂದು ಗೂಡಲ್ಲಿ ಕೂಡ ಹಾಕಿದಾಗ ಹೇಗೆ ಟಾರ್ಚರ್ ಆಗುತ್ತೋ ಆ ತರ ತುಂಬಾ ಜನಕ್ಕೆ ಒಂದು ಮೆಂಟಲಿ ಸ್ಟ್ರೆಸ್ ಆಗ್ತಾ ಇರುತ್ತೆ. ಅದರಿಂದ ಅವರ ಬಿಹೇವಿಯರ್ ಚೇಂಜಸ್ ಆಗಿರುತ್ತೆ, ಅವ್ರ ಮಾತಾಡೋ ರೀತಿಗಳ ಬದಲಾವಣೆ ಆಗಿರುತ್ತೆ. ಈ ಎಲ್ಲ ಒಂದು ವಿಚಾರದಲ್ಲಿ ಆ ಒಂದು ಮೆಂಟಲ್ ಹೆಲ್ತ್ ನಾವು ಹೇಗೆ ಕಾಪಾಡ್ಕೋಬಹುದು, ಅಂದ್ರೆ ನಮ್ಮ ಒಂದು ಮೆಂಟಲ್ ಸ್ಟ್ರೆಸ್ ನ ಹೇಗೆ ಕಡಿಮೆ ಮಾಡ್ಕೋಬಹುದು, ಯಾವ ತರ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಆ ಒಂದು ವರ್ಕ್ಗಳನ್ನ ನಾವು ಪಾಸಿಟಿವ್ ಆಗಿ ಹೇಗೆ ಡೆವಲಪ್ ಮಾಡ್ಕೋಬಹುದು ಅಂತ ಹೇಳಿ ಇವೆಲ್ಲ ವಿಚಾರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಸಂಸ್ಥೆಯ ಸಿವಿಲ್ ವಿಭಾಗದ ಉಪನ್ಯಾಸಕರಾದ ಮಧು NS ಸರ್ ಅವರು ಇವತ್ತು ನಿಮ್ಗೆ ಒಂದು ಮಾರ್ಗದರ್ಶನ ನೀಡಲಿದ್ದಾರೆ. ಅವರು ನಿನ್ನೆ ಕೂಡ ನಿಮ್ಗೆಲ್ಲ ಒಂದು ಬಗ್ಗೆ ಟಾಕ್ ಬಗ್ಗೆ ಹೇಳಿದ್ದಾರೆ. ಸೊ ಏನೊಂದು ಯುವ ರೆಡ್ ಕ್ರಾಸ್ ಘಟಕದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು. ಸೊ ಅವರು ಕೂಡ ತುಂಬಾ ಒಳ್ಳೆಯ ಮಾತುಗಾರರಾಗಿದ್ದಾರೆ. ತುಂಬಾ ಎಷ್ಟೊಂದು ಬುಕ್ಗಳೆಲ್ಲ ಓದ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಅವರಿಗೆ ಜ್ಞಾನ ಇದೆ. ಆ ಒಂದು ಎಲ್ಲಾ ಜ್ಞಾನವನ್ನ ನಿಮಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಒಂದು ಮೆಂಟಲ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಾರೆ ಅಂತೇಳಿ ನಾವು ಆಶಿಸ್ತೀವಿ. ಸೊ ಈ ಒಂದು ಸೆಷನ್ ಅನ್ನ ನಾನು ಅವ್ರಿಗೆ ಬಿಟ್ಕೊಡ್ತಾ ಇದೀನಿ. ಸೊ ತುಂಬಾ ಇನ್ಫಾರ್ಮೇಟಿವ್, ತುಂಬಾ ಚೆನ್ನಾಗಿರ್ತಕ್ಕಂಥ ಸೆಷನ್ ಇದೆ. ಇದನ್ನ ನೋಡ್ಬಿಟ್ಟು ನಿಮ್ಮ ಒಂದು ಮೆಂಟಲ್ ಸ್ಟ್ರೆಸ್ ಅನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ನೀವು ಕಲ್ತ್ಕೊಂಡು ಅಟ್ಲೀಸ್ಟ್ ಒಂದು 50% ಆದ್ರೂ ನಿಮ್ಗೆ ಅದು ಪ್ರಯೋಜನ ಆಯ್ತು ಅಂದ್ರೆ ನಾವು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಒಂದು ಸೆಷನ್ ನ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ಸೆಷನ್ ಅನ್ನ ನಾನು ಮಧು ಸರ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಧ್ರುವ ಸರ್. ಧ್ರುವ ಸರ್ ತುಂಬಾ ಬಹಳ ಹೊಗಳ್ಬಿಟ್ಟಿದ್ದಾರೆ, ಅಷ್ಟೊಂದೇನಿಲ್ಲ. ಪ್ರೆಸೆಂಟೇಷನ್ ವಿಡಿಯೋ ಪ್ಲೇ ಆಗ್ತಿದೆ ಸರ್, ರೆಕಾರ್ಡ್ ಆಗ್ತಿದೆ. ವಿಡಿಯೋ ನೀವು ಕಾಣಿಸುತ್ತೆ, ನಮ್ಮ ಫೋಟೋಸ್ ಬರಲ್ಲ, ಅಲ್ಲಿ ಬರ್ತಾ ಇರುತ್ತೆ. ಗುಡ್ ಆಫ್ಟರ್ನೂನ್ ಟು ಆಲ್. ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನ. ಎಲ್ಲರಿಗೂ ಊಟ ಆಗಿದೆಯಾ? ಆಯ್ತು ಸರ್, ನಿಮ್ದು? ಆಯ್ತು ಸರ್. ಓಕೆ, ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಓಕೆ, ಗುಡ್. ನಿನ್ನೆ ನಾವು ಯೂತ್ ರೆಡ್ ಕ್ರಾಸ್ ವಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಡಿಯೋಸ್ ಗಳನ್ನ ನೋಡಿ 7 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ತಿಳ್ಕೊಂಡಿದ್ರಿ. Now we are going to have a discussion regarding the maintaining mental health during COVID-19. ನಿಮ್ಗೆಲ್ಲ ಗೊತ್ತಿದೆ ಇವಾಗ COVID-19 ಯಾವ ರೀತಿ ಪರಿಣಾಮವನ್ನ ಬೀರಿದೆ ಸಮಾಜದ ಮೇಲೆ, ವ್ಯಕ್ತಿಗಳ ಮೇಲೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದ್ರದ್ದು ಎಫೆಕ್ಟ್ ಇದೆ. In this session, we are going to deal with how it affected our mental health. ಮನೋ ಸ್ವಾಸ್ಥ್ಯದ ಮೇಲೆ ಹೇಗೆ ಇದು ಪರಿಣಾಮವನ್ನ ಬೀರಿದೆ ಅನ್ನೋದ್ರ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡುವ. ನಾನು ಕೆಲವೊಂದು ಸಿಂಪಲ್ ಹೇಳ್ತೀನಿ. ಎಲ್ಲರೂ COVID-19 ಅಂತ ಹೇಳ್ತೀನಿ. COVID-19 ಅಂತಂದ್ರೆ ಇಟ್ ಇಸ್ ಎ ಕೊರೋನಾ ವೈರಸ್ ಡಿಸೀಸಸ್. 19 ಅಂತಂದ್ರೆ ಇದು ಯಾವ ಇಯರ್ ಅಲ್ಲಿ ಬಂದಿದೆ? 2019 ಡಿಸೆಂಬರ್ ಅಲ್ಲಿ ಇದು ಕಾಣಿಸ್ಬೋದು, ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. Now first we should know what is COVID-19. COVID-19 is a disease caused by a new coronavirus called SARS-CoV-2. The WHO, the World Health Organization, the first learned of this new virus
on 31st December 2019. Following a report of a cluster of cases of viral pneumonia in Wuhan, the People's of Republic of China. ಚೀನಾ ದೇಶದ ವುಹಾನ್ ಪ್ರಾಂತ್ಯದಲ್ಲಿ ಬಂದಂತಹ ಒಂದು ವೈರಲ್ ನ್ಯೂಮೋನಿಯಾ ಏನಿದೆ ಅದಕ್ಕೆ ಕಾರಣವಾದಂತಹ ವೈರಸ್ಸೇ SARS-CoV-2 ವೈರಸ್. ಇದನ್ನ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ COVID-19 ಅನ್ನೋ ಹೆಸರಿನಲ್ಲಿ ಇದಕ್ಕೆ ನಾಮಿನೇಚರ್ ಮಾಡ್ತಾರೆ. So what are the symptoms of COVID-19? ಏನು ಲಕ್ಷಣಗಳಿರುತ್ತೆ? ತುಂಬಾ ಲಕ್ಷಣಗಳಿದೆ. ಅದರಲ್ಲಿ ಮೇನ್ ಆಗಿ ಇರ್ತಕ್ಕಂಥದ್ದು the most common symptoms of COVID-19 are fever, dry cough and fatigue. ಅಂದ್ರೆ ಜ್ವರ ಬರ್ತದೆ, ಒಣ ಕಫ ಇರ್ತದೆ, ತುಂಬಾ ಆಯಾಸ ಆಗಿರ್ತದೆ. ಹಾಗೆ ಇತರ ಒಂದು ಸಣ್ಣ ಪುಟ್ಟ ಲಕ್ಷಣಗಳೆಲ್ಲವೂ ಕೂಡ ಈ COVID-19ಗೆ ಸಂಬಂಧಪಟ್ಟದ್ದಾಗಿರುತ್ತೆ. So the next, what happens to the people who get COVID-19? So ಕೊರೋನಾ ವೈರಸ್ ಬಂದ್ರೆ ಏನಾಗುತ್ತೆ, ಜನಗಳಿಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. Among those who develop symptoms, ಅಂದ್ರೆ about 80% recover from the disease without needing hospital treatment. It's very important. ಯಾರಿಗೆ ಸಿಂಪ್ಟಮ್ಸ್ ಬರುತ್ತೋ, ಲಕ್ಷಣಗಳು ಬರ್ತದೋ ಅದರಲ್ಲಿ 80% ಜನ ಅಪ್ರಾಕ್ಸಿಮೇಟ್ಲಿ ಅವರು ಯಾವುದೇ ಚಿಕಿತ್ಸೆಯ ಅವಶ್ಯಕತೆ ಇಲ್ಲದೇನೆ ಗುಣಮುಖರಾಗ್ತಾರೆ ವಿತೌಟ್ ನೀಡಿಂಗ್ ಎನಿ ಹಾಸ್ಪಿಟಲ್ ಟ್ರೀಟ್ಮೆಂಟ್. About 15% become seriously ill and require oxygen. ಒಂದು 15% ಜನಕ್ಕೆ ಅವರು ಸ್ವಲ್ಪ ಸೀರಿಯಸ್ ಆಗಿ ಅವ್ರಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ, ಅವ್ರಿಗೆ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ. ಅಂಡ್ 5% become critically ill and need intensive care. ಒಂದು 5% ಜನಕ್ಕೆ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಕಂಡೀಷನ್, ಅವರಿಗೆ ICU ಇಂಟೆನ್ಸಿವ್ ಕೇರ್ ಯೂನಿಟ್ ಅವಶ್ಯಕತೆ ಇರುತ್ತೆ. The complication leading to death may include respiratory failure, acute respiratory distress syndrome, including injury of the heart, liver or kidneys. ಕೆಲವೊಂದು ಕಾಂಪ್ಲಿಕೇಟೆಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅದು ಯಾರಿಗೆ ಆಗುತ್ತೆ ಅಂತಂದ್ರೆ ಮೇನ್ಲಿ ಉಸಿರಾಟದ ಸಮಸ್ಯೆ, ದಟ್ ಇಸ್ ಕಾಲ್ಡ್ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್, ಮತ್ತೆ ಹಾರ್ಟ್ ಸಮಸ್ಯೆ ಇದ್ದವ್ರಿಗೆ, ಲಿವರ್ ಅಥವಾ ಕಿಡ್ನಿ ಸಮಸ್ಯೆ ಇದ್ದವ್ರಿಗೆ ತುಂಬಾ ಒಂದು 5% ಜನಕ್ಕೆ ಆ ಒಂದು ಚಾನ್ಸಸ್ ಇರುತ್ತೆ. In a rare situations, children can develop a severe inflammatory syndrome a few weeks after infections. ಏನಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಇದು ರೋಗ ಬಂದ್ರೆ, ಇನ್ಫೆಕ್ಷನ್ ಆದ್ರೆ ಇದು ಸಡನ್ ಆಗಿ ನಮ್ಗೆ ಇದು ತೋರಿಸೋದಿಲ್ಲ. ಬಂದು ಸ್ವಲ್ಪ ದಿವಸಗಳ ಆದ್ಮೇಲೆ ಇದ್ರದ್ದು ನಮ್ಗೆ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಈವನ್ ಫಾರ್ ಚಿಲ್ಡ್ರನ್ ಆಲ್ಸೋ. Fear, worry and stress are the normal responses to perceived or real threats, and at times when we are faced with uncertainty or the unknown, so it is normal and understandable that people are experiencing fear in the context of COVID-19 pandemic. ಈ ಒಂದು ಸರ್ವವ್ಯಾಪಿ ಇರ್ತಕ್ಕಂಥ ವ್ಯಾಧಿ ಇದು COVID-19. ಇದೇನಾಗುತ್ತೆ ಅಂತಂದ್ರೆ ನಮಗೆ ಒಂದು ಭಯವನ್ನ ಹುಟ್ಟಿಸುತ್ತೆ, ನಮಗೆ ಒತ್ತಡವನ್ನ ತರುತ್ತೆ. ಯಾರಿಗೂ ಕರೋನಾ ಬಂತಪ್ಪ ಅಂತಂದ್ರೆ ಭಯ ಬರುತ್ತೆ. ಆದ್ರೆ ನಾವು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದಾಗ ಯಾರಿಗೆ ಬರುತ್ತೋ ಅದರಲ್ಲಿ ಒಂದು 80% ಜನ ಯಾವುದೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇಲ್ಲದೆ ವಿತೌಟ್ ನೀಡಿಂಗ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ರಿಕವರಿ ಆಗ್ತಾರೆ. ದ ವರ್ಸ್ಟ್ ಕೇಸ್ ಫಾರ್ 5%. ಆದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಲಾಕ್ಡೌನ್ ಅನೌನ್ಸ್ ಆಯ್ತು. ಕರೋನಾ ಒಂದು ವ್ಯಾಪಿ ನಮ್ಮಲ್ಲಿ ಹರಡಕ್ ಶುರು ಆದಾಗ ಘನ ಸರ್ಕಾರ ನಮಗೆ ನಮ್ಮ ಜನಗಳ ಸುರಕ್ಷತೆಗೋಸ್ಕರವಾಗಿ ಈ ನಮಗೆ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು.
ಅದೆಲ್ಲ ಕೂಡ ನೀವು ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಸ್ವಲ್ಪ ವಿವರಿಸ್ತಾ ಹೋಗೋಣ. ನಾವೇನ್ ಮಾಡಿದ್ವಿ, ಮನೆಯಿಂದ ಯಾರು ಹೊರಗಡೆ ಬರ್ಲಿಕ್ಕೆ ಬರಬಾರ್ದು, ಸುಮ್ನೆ ಓಡಾಡಬಾರ್ದು, ಮನೇಲೇ ಇರಬೇಕು. ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸ್ಟಾಪ್ ಆದ. ಹೊರಗಡೆ ಮಾರ್ಕೆಟ್, ಸಿನಿಮಾ ಥಿಯೇಟರ್ ಇಲ್ಲ, ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗಂಗಿಲ್ಲ, ಓನ್ಲಿ ಹಾಸ್ಪಿಟಲ್ ಅಷ್ಟೇ ಓಪನ್ ಇರ್ತಿತ್ತು. ನಿಮ್ಗೆಲ್ಲ ಅದರೆಲ್ಲ ಅನುಭವ ಆಗಿದೆ. ಸೊ ಈ ತರ ಆದಾಗ ಏನಾಗುತ್ತೆ, ಜನಗಳಲ್ಲಿ ಕರೋನಾ ಬಂದಿದೆ, ಅದರಿಂದ ನಮ್ಗೆ ಏನೋ ಆಗ್ಬಿಡ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಭಯ ಸ್ಟಾರ್ಟ್ ಆಯ್ತು. ಎಲ್ಲರೂ ಸತ್ತೋಗ್ಬಿಡ್ತೀವೇನೋ, ಎಲ್ಲರೂ ಹೋಗ್ಬಿಡ್ತೀವೇನೋ ಅಂತ ಹೇಳಿ. ಬಟ್ ಆದ್ರೆ ಸರ್ಕಾರ, ಆರೋಗ್ಯ ಇಲಾಖೆ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆ ಅವರು ಗೈಡ್ಲೈನ್ಸ್ ಗಳನ್ನ ಕೊಡ್ತಾ ಹೋದ್ರು. ನಮ್ಮಲ್ಲಿ ICMR ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಅವರು ಗೈಡ್ಲೈನ್ಸ್ ಗಳನ್ನ ಕೊಡ್ತಾ ಹೋದ್ರು. ಟ್ರೀಟ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರು. ಅದ್ರಲ್ಲಿ ನಮಗ್ ಗೊತ್ತಿರಾಗ ತುಂಬಾ ನಾವು ಸ್ಯಾನಿಟೈಸೇಷನ್ ಹಾಕೊಡೋದು, ಮಾಸ್ಕ್ ಹಾಕೊಡೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಈ ತರ ಎಲ್ಲ ನಿಯಮಗಳನ್ನ ನಾವು ಪಾಲನೆ ಮಾಡ್ಕೊಂಡು ಬಂದ್ವಿ. ಆದ್ರೆ ಈ ನಿಯಮಗಳನ್ನ ಪಾಲನೆ ಮಾಡ್ಕೊಂಡ ತಕ್ಷಣ ಅದು ಕಡಿಮೆ ಆಯ್ತಾ, ಅಥವಾ ಅದ್ರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಸೆಷನ್ ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ. ಇವಾಗ ಏನಾಗಿದೆ, ಆಲ್ಮೋಸ್ಟ್ ಎಲ್ಲ ಹೊರಗಡೆ ಜನ ಓಡಾಡ್ತಿದ್ದಾರೆ. ಹಬ್ಬ ಹರಿದಿನಗಳಲ್ಲಂತೂ ನೀವೆಲ್ಲ ಮಾರ್ಕೆಟ್ಗಳನ್ನು ನೋಡಿರ್ತೀರಿ. ಆದ್ರೆ ಇಲ್ಲಿ ಸಮಸ್ಯೆ ಬಂದಿರೋದು, ಕರೋನಾ ಬಂದ ಮೇಲೆ ಮತ್ತು ಇವಾಗ ಆ ಸಂದರ್ಭದಲ್ಲಿ ಯಾವ ರೀತಿ ಒಂದು ಅಂದ್ರೆ ಜನಗಳ ಮೇಲೆ, ಅವರ ಮೆಂಟಲ್ ಹೆಲ್ತ್ ಮೇಲೆ ಹೇಗೆ ಇದು ಎಫೆಕ್ಟ್ ಆಯ್ತು. ಸೊ ಆಡೆಡ್ ಟು ದ ಫಿಯರ್ ಆಫ್ ಕಾಂಟ್ರಾಕ್ಟಿಂಗ್ ದ ವೈರಸ್, ಅಂದ್ರೆ ಕರೋನಾ ಬಂತು, ನಮಗೆ ಭಯ ಸ್ಟಾರ್ಟ್ ಆಯ್ತು. ಮತ್ತೆ ಎಲ್ಲರ ಮನೇಲೂ ಕೂಡ ಅದು ಫೀಲ್ ಆಗಿರುತ್ತೆ, ಹೊರಗಡೆ ಹೋಗ್ಬೇಡ, ಕರೋನಾ ಇದೆ, ಅವ್ರ ಕೈ ಶೇಖಂಡ್ ಕೊಡ್ಬೇಡ, ಕರೋನಾ ಬರುತ್ತೆ, ಹತ್ರ ನಿಂತ್ಕೊಂಡು ಮಾತಾಡ್ಬೇಡ, ಕರೋನಾ ಬರುತ್ತೆ, ಈ ತರ ಎಲ್ಲ ನಾವು ಕೇಳಿರ್ತೀವಿ. ಅದು ಭಯ. ಸೊ ಆ ಭಯದ ಜೊತೆಗೆ ಏನೆಲ್ಲ ಬದಲಾವಣೆಗಳಾಯ್ತು. ಸೊ ಆಡೆಡ್ ಟು ದ ಫಿಯರ್ ಆಫ್ ಕಾಂಟ್ರಾಕ್ಟಿಂಗ್ ದ ವೈರಸ್ ಇನ್ ಅ ಪ್ಯಾಂಡಮಿಕ್ such as COVID-19 are the significant changes to our daily lives. ನಮ್ಮ ದಿನನಿತ್ಯದ ಬದುಕೇನಿದೆ, ಆ ಬದುಕಿಗೆ ಇದು ಒಂದು ಮಾರಕವಾಯಿತು. ಯಾವುದು? COVID-19. ಹೇಗೆ ಮಾರಕವಾಯಿತು? As our movement are restricted, ನಮ್ಮ ಒಂದು ಚಲನೆಯನ್ನ ಅದು ರಿಸ್ಟ್ರಿಕ್ಟ್ ಮಾಡ್ತು. ನಾವ್ ಮೊದ್ಲೇನ್ ಮಾಡ್ತಿದ್ವಿ, ಎಲ್ಲಿ ಬೇಕು, ಯಾವ ಸ್ನೇಹಿತರು ಬೇಕು ಅವ್ರಿಗೆ ಭೇಟಿ ಮಾಡ್ತಿದ್ವಿ, ಸಂಜೆ ಆಟ ಆಡ್ತಿದ್ವಿ, ಹೌದಾ, ಒಂದು ಮೂವಿ ಜೊತೆಗೆಲ್ಲ ಮೂವಿಗೆ ಹೋಗ್ತಿದ್ವಿ, ಮತ್ತೊಂದು ಏನೋ ರಜಾ ಬಂದಾಗ ಏನ್ ಮಾಡ್ಬೇಕು. ಸೊ ಈ ಒಂದು ಫ್ರೀ ಆಗಿ ಮೂವ್ಮೆಂಟ್ಸ್ ರಿಸ್ಟ್ರಿಕ್ಷನ್ ಆಯ್ತು. ಒಂದು ಮದುವೆ ಸಮಾರಂಭ ಅಥವಾ ಊರಲ್ಲಿ ಒಂದು ಫಂಕ್ಷನ್ ಆಗುತ್ತೆ, ಎಲ್ಲಾ ಜನ ಒಟ್ಟಿಗೆ ಸೇರ್ತಿದ್ವಿ, ಆ ಸೇರೋದನ್ನ ರಿಸ್ಟ್ರಿಕ್ಷನ್ ಆಯ್ತು. ಇವನ್ ದೇವಸ್ಥಾನಗಳಿಗೂ ಕೂಡ ಹೋಗ್ಬಾರ್ದು ಅಂತ ಹೇಳಿ ಒಂದು ಟೆಂಪಲ್ ಕೂಡ ಲಾಕ್ ಡೌನ್ ಆಯ್ತು. ಸೊ ಅವರ್ ಮೂವ್ಮೆಂಟ್ಸ್ ಆರ್ ರಿಸ್ಟ್ರಿಕ್ಟೆಡ್. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಮನೇಲಿ ನಾವು ಸ್ವಲ್ಪ ಚಿಕ್ಕವರಾಗಿರ್ಬೇಕಾದ್ರೆ ಮಕ್ಕಳು ಸ್ಕೂಲಿಂದ ಬಂದಾಗ ಆಟ ಆಡ್ಲಿಕ್ಕೆ ಹೋಗ್ಬೇಕು ಅಂತಂದಾಗ ಮನೇಲಿ ಆಯ್ತು ಹೋಗಿ ಆಟ ಆಡ್ಕೊಂಡ್ ಬಾ ಅಂತ ಅಂದ್ರೆ 5 to 6 ನೀ ಆಟ ಆಡ್ಕೊಂಡ್ ಬಾ ಅಂತಂದ್ರೆ ಅದರಷ್ಟು ಖುಷಿ ಮಕ್ಳಿಗೆ ಬೇರೆದಿಲ್ಲ. ಹೋಗಿ ಆಟ ಆಡ್ಕೊಂಡು ಕುಣ್ಕೊಂಡ್ ಬರ್ತೀವಿ. ಅದೇ ನೀವು ಆಟ ಆಡ್ಲಿಕ್ಕೆ ಹೋಗ್ಬೇಡ, ನೀವು ಕೂತ್ಕೊಂಡು ಓದು, ಮನೇಲೇ ಇರು, ಹೋಗ್ಬೇಡ ಅಂತಂದಾಗ ನಿಮ್ಮ ಎಕ್ಸ್ಪ್ರೆಷನ್ ಏನಾಗುತ್ತೆ, ನಿಮ್ಮ ಬಿಹೇವಿಯರ್ ಮೂವ್ಮೆಂಟ್ ಏನಾಗುತ್ತೆ, ಹೊರಗಡೆ ಹೋಗ್ಬೇಡ ಅಂತ ತಕ್ಷಣ ನಿಮ್ಮ ಮನೇಲಿ, ನಿಮ್ಮ ಮೈಂಡ್ ಅಲ್ಲಿ ಸ್ಟ್ರೆಸ್ ಡೆವಲಪ್ ಆಗುತ್ತೆ ಶುರುವಾಯ್ತು. ಏನೋ ಒಂಥರ ನಿರಾಸೆ, ಮನೆಯವ್ರ ಮೇಲೆ ಬೇಜಾರು, ಅಪ್ಪ ಅಮ್ಮನ ಮೇಲೆ ಕೋಪ ಬರುತ್ತೆ, ನಾನು ಆಟ ಆಡ್ಲಿಕ್ಕೆ ಕಳಿಸ್ನಿಲ್ಲ ಇವರು ಅಂತ ಹೇಳಿ. ಸೊ ಆ ಒಂದು ಬಿಹೇವಿಯರ್ಸ್ ಇಲ್ಲಿ ಏನಾಯ್ತು ಅಂತಂದ್ರೆ, ಅದನ್ನ ನೀವು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ, ಕೋವಿಡ್ಗೆ ನಮ್ಮ ಮೂವ್ಮೆಂಟ್ಸ್ ರಿಸ್ಟ್ರಿಕ್ಷನ್ ಆಯ್ತು. ಒಂದ್ ದಿವಸ ಎಂಜಾಯ್ ಮಾಡಿದ್ವಿ, 2ನೇ ದಿವಸ ಎಂಜಾಯ್ ಮಾಡಿದ್ವಿ, ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು, ಬೋರಿಂಗ್ ಆಗ್ಲಿಕ್ಕೆ ಶುರುವಾಯ್ತು. ಇನ್ ಸಪೋರ್ಟ್ ಆಫ್ ಎಫರ್ಟ್ಸ್ to contain and slow down the spread of the virus. ಯಾಕೆ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಮಾಡಿದ್ರು? ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಟು ಸ್ಲೋ ಡೌನ್ ದ ಸ್ಪ್ರೆಡ್ ಆಫ್ ದಿ ವೈರಸ್. ವೈರಸ್ ಹರಡೋದನ್ನ ಅದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಮೂವ್ಮೆಂಟ್ಸ್ ನ ರಿಸ್ಟ್ರಿಕ್ಷನ್ ಮಾಡೋದು. ಸೊ ಒನ್ಸ್ ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಆಯ್ತು ಅಂತಂದಾಗ ಅದರದ್ದು ಬೇರೆ ಬೇರೆ ಏನೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ನೋಡ್ರಿ. ನಾವು ಹೊರಗಡೆ ಹೋಗ್ಲಿಲ್ಲ, ಮೂವ್ಮೆಂಟ್ಸ್ ಮಾಡ್ಲಿಲ್ಲ ಅಂತಂದ್ರೆ, ಈಗ ಸಪೋಸ್ ಟೇಕ್ ಸಿನಿಮಾ ಥಿಯೇಟರ್, ನಾವು ಸಿನಿಮಾ ಥಿಯೇಟರ್ಗೆ ಹೋಗ್ಲಿಲ್ಲ, ಮೂವ್ಮೆಂಟ್ಸ್ ರಿಸ್ಟ್ರಿಕ್ಷನ್ ಆಯ್ತು ಅಂದ್ರೆ ಸಿನಿಮಾ ಅಲ್ಲಿ ಪರದೆ ಮೇಲೆ ಬರೋದಿಲ್ಲ. ಆ ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಎಷ್ಟೋ ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರ ಸಿನಿಮಾ ರಿಲೀಸ್ ಆಗಿಲ್ಲ ಅಂತಂದ್ರೆ ಅವ್ರು ಹಾಕಿರೋ ಬಂಡವಾಳ ಲಾಸ್ ಆಗುತ್ತೆ,
ಅಲ್ಲಿ ಕೆಲಸ ಮಾಡೋರಿಗೆ ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಶೂಟಿಂಗ್ ಯಾವ್ದು ಆಗ್ತಿಲ್ಲ ಮತ್ತೊಂದು. ಇನ್ನೊಂದೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್, ಒಂದು ಮನೆ ಕಟ್ತಾ ಇರ್ತಾರೆ. ಸಿವಿಲ್ ಇಂಜಿನಿಯರಿಂಗ್ ಗೊತ್ತು, ಒಂದು ಮನೆ ಕಟ್ಬೇಕಂದ್ರೆ ಒಬ್ಬನ ಹತ್ರ ಕಟ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಲೇಬರ್ಸ್ ಬೇಕಾಗ್ತಾರೆ. ಆ ಲೇಬರ್ಸ್ ಯಾರು ಹೋಗಿ ಮನೆ ಕಟ್ಟೋಂಗಿಲ್ಲ ಅಂತಂದ್ರೆ ಮನೆ ಕೆಲಸ ನಿಂತ್ಕೊಡುತ್ತೆ. ಆ ಲೇಬರ್ಸ್ ಗಳಿಗೆ ಕೆಲಸ ಇಲ್ದಂಗ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಹಾಗೆ ಇಲ್ಲಿ ನೋಡಿ, ಫೇಸ್ಡ್ ವಿತ್ ನ್ಯೂ ರಿಯಾಲಿಟೀಸ್, ಹೊಸ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗಳು ಶುರುವಾಯ್ತು ಡ್ಯೂ ಟು COVID-19. ಇದನ್ನ ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಫೇಸ್ಡ್ ವಿತ್ ನ್ಯೂ ರಿಯಾಲಿಟೀಸ್ ಆಫ್ ವರ್ಕಿಂಗ್ ಫ್ರಮ್ ಹೋಮ್, ಮನೆಯಿಂದನೇ ಕೆಲಸ ನಿರ್ವಹಿಸತಕ್ಕಂತ ಒಂದು ಸಂದರ್ಭ ಒದಗಿ ಬಂತು. ನಿಮ್ಗೆ ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳು ಪರಿಚಯ ಇದ್ರೆ, ನಿಮ್ಮ ಫ್ಯಾಮಿಲೀಸ್ ಅಲ್ಲಿ ಪರಿಚಯ ಇದ್ರೆ ಅವ್ರನ್ನ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ. ಅವ್ರು ಯಾರು ಕೂಡ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಾ ಇಲ್ಲ. ಅವರೆಲ್ಲ ಮನೇಲಿ, ನಿಮ್ ಊರಲ್ಲೇ ಅವ್ರ ಮನೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಬಿಕಾಸ್ ಮೂವ್ಮೆಂಟ್ ಇಸ್ ರಿಸ್ಟ್ರಿಕ್ಟೆಡ್, ಅವರ ಚಲನೆಯನ್ನ ರಿಸ್ಟ್ರಿಕ್ಟ್ ಮಾಡಲಾಗಿದೆ. ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಮುಗಿತು. ಎಲ್ಲೋ ಹೋಗ್ಬೇಕು, ಬೆಂಗಳೂರು ಅಂತ ನಗರಕ್ಕೆ ಹೋಗ್ಬೇಕು, ಆ ಒಂದು ನಗರದಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೋಬೇಕು, ಆ ಮನೆಗೆ ಬಾಡಿಗೆ ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಬೇಕು, ಅಲ್ಲಿಂದ ಆಫೀಸ್ಗೆ ಕಾರಲ್ಲಿ ಹೋಗ್ಬೇಕು ಅಥವಾ ಬಸ್ ಅಲ್ಲಿ ಹೋಗ್ಬೇಕು, ಟ್ರೈನ್ ಅಲ್ಲಿ ಹೋಗ್ಬೇಕು, ಮೆಟ್ರೋ ಟ್ರೈನ್ ಬರುತ್ತೆ ಹೋಗ್ಬೇಕು, ಟೈಮ್ ವೇಸ್ಟ್ ಆಗ್ತಿತ್ತು. ಮತ್ತೆ ಆಫೀಸಲ್ಲಿ ಹೋಗಿ ಕೂತ್ಕೋ, ಈ ತರ ಎಲ್ಲಾ ಸಮಸ್ಯೆಗಳಿದೆ. ಈಗ ಏನಿಲ್ಲ, ವರ್ಕ್ ಫ್ರಮ್ ಹೋಮ್, ಮನೆಯಿಂದನೇ ಕೆಲಸ ಮಾಡೋದು. ಕೆಲಸ ಮಾಡೋನ್ಗೆ ಚೆನ್ನಾಗಿ ಅನ್ಸುತ್ತೆ, ಆದ್ರೆ ಅಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಬಾಡಿಗೆ ಮನೆ ಏನಾಗುತ್ತೆ, ಖಾಲಿ ಆಗುತ್ತೆ. ಸೊ ಇಟ್ ಇಂಡೈರೆಕ್ಟ್ಲಿ ಎಫೆಕ್ಟ್ಸ್ ದ ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕತೆಗೆ ಅದು ಒಂದು ದೊಡ್ಡ ಹೊಡೆತವನ್ನು ಕೊಡುತ್ತೆ. ಮೂವ್ಮೆಂಟ್ಸ್ ಮಾಡ್ತಿಲ್ಲ ಅಂತಂದ್ರೆ, ಮೆಟ್ರೋ ಟ್ರೈನ್ ಅಲ್ಲಿ ಜನ ಓಡಾಡ್ತಿಲ್ಲ ಅಂದ್ರೆ ಮೆಟ್ರೋ ಟ್ರೈನ್ ಯೂಸಸ್ ಏನಾಯ್ತು, ಬಸ್ ಗಳಲ್ಲಿ ಹೋಗ್ತಕ್ಕಂದ್ರೆ ಇಂಡೈರೆಕ್ಟ್ ಆಗಿ ಟ್ರಾಫಿಕ್ ಕಡಿಮೆ ಆಗುತ್ತೆ. ಬಟ್ ಅದು ಬೇರೆ ತರ ಅಡ್ವರ್ಸ್ ಆಗಿ ಎಕನಾಮಿಕ್ ಎಫೆಕ್ಟ್ ಆಗುತ್ತೆ. ಅಂಡ್ ಟೆಂಪ್ರರಿ ಅನ್ಎಂಪ್ಲಾಯ್ಮೆಂಟ್, ನಾನು ಹೇಳಿದೆ, ಈಗ ಮನೆ ಕಟ್ಬೇಕಂತ ಲೇಬರ್ಸ್ ಗಳಿಗೆ ಅವ್ರಿಗೆ ಕೆಲಸ ಇಲ್ಲಂಗ ಆಯ್ತು. ಇನ್ನೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂತ, ಒಂದು ಕಿರಾಣಿ ಅಂಗಡಿ ಕೆಲಸ ಮಾಡೋಂತ ಲೇಬರ್ಸ್ ಗಳಿಗೆ ಅವ್ರಿಗೆ ಕೆಲಸ ಇಲ್ಲಂಗ ಆಯ್ತು. ಸೊ ದೀಸ್ ಆರ್ ಆಲ್ ದ ಅನ್ಎಂಪ್ಲಾಯ್ಮೆಂಟ್ಸ್. ಅಂಡ್ ಹೋಮ್ ಸ್ಕೂಲಿಂಗ್ ಆಫ್ ಚಿಲ್ಡ್ರನ್, ಇದಂತೂ ನಿಮ್ಗೆಲ್ಲ ಇವಾಗ ಅನಿಸ್ತಾ ಇದೆ. ಯೂಶಲಿ ನಿಮ್ಗೆಲ್ಲ ತುಂಬಾ ಆಸೆ ಇದೆ, ನಾವು ಕಾಲೇಜ್ಗೆ ಬರ್ಬೇಕು, ಕಾಲೇಜಲ್ಲಿ ಏನೆಲ್ಲ ಇಂಟ್ರಾಕ್ಟ್ ಮಾಡ್ತಾ ಇದೀರಿ. ನೀನ್ ಯಾವ ಕಾಲೇಜು, ನೀನ್ ಯಾವ ಸ್ಕೂಲಲ್ಲಿ ಓದ್ದೆ, ನೀನ್ SLC ಇಂದ ಬಂದಿದ್ಯಾ, PUC ಇಂದ ಬಂದಿದ್ಯಾ, ಇದೆಲ್ಲ ಮಾತಾಡ್ತಿದ್ರಿ. ಆದ್ರೆ ನಿಮಗೆ ಅವ್ರನ್ನ ಫೇಸ್ ಟು ಫೇಸ್ ಮಾತಾಡ್ಬೇಕು, ಕಾಲೇಜ್ಗೆ ಬರ್ಬೇಕು, ಕಾಲೇಜಲ್ಲಿ ಕುತ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಡ್ರೀಮ್ ಇರುತ್ತೆ. ಆದ್ರೆ ನಿಮ್ಮ ಏನಾಗಿದೆ ಅಂತಂದ್ರೆ, ಬಿಕಾಸ್ ಆಫ್ ಕೋವಿಡ್ ಈಗ ನಿಮ್ಗೆ ಮನೆನೇ ಶಾಲೆ ಆಗ್ಬಿಟ್ಟಿದೆ, ಅಲ್ಲಿಂದನೇ ಪಾಠ ಕೇಳ್ತಕ್ಕಂಥದ್ದು. ಸೊ ದಿಸ್ ಆರ್ ಆಲ್ ದ ಎಫೆಕ್ಟ್ ಆಫ್ COVID-19. And lack of physical contact with other family members, friends and colleagues. ಇದೇನಾಗುತ್ತೆ, ನೀವು ಕಾಲೇಜಿಗೆ ಬಂದ್ರೆ ಪ್ರತಿಯೊಬ್ಬರು ಮಾತಾಡಿಸ್ತಿದ್ರಿ, ಭೇಟಿ ಮಾಡ್ತಿದ್ರಿ, ಶೇಕ್ ಹ್ಯಾಂಡ್ ಕೊಡ್ತಿದ್ರಿ, ಅವ್ರನ್ನ ಪರಿಚಯ ಮಾಡ್ಕೊಳ್ತಿದ್ರಿ. ಆ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ಏನಿದೆ, ಆ ಫಿಸಿಕಲ್ ಕಾಂಟ್ಯಾಕ್ಟ್ ಹೋಯ್ತು. ಇಸ್ ನಾಟ್ ಓನ್ಲಿ ಫಾರ್ ಫ್ರೆಂಡ್ಸ್, ಫಾರ್ ಕಲೀಗ್ಸ್ ಆಲ್ಸೋ. ಯಾರೋ ಒಂದ್ ಕಡೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ, ಹೊಸ ಯಾರೋ ಒಬ್ಬ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅವ್ನು ಮಾತಾಡ್ಸೋದು, ಅವ್ನು ಪರಿಚಯ ಮಾಡ್ಕೊಡೋದು, ಈಗ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗ್ತಿತ್ತು. ಆದ್ರೆ ಈಗ ಏನಾಗ್ಬಿಡ್ತು ಅಂತಂದ್ರೆ, ಇಟ್ ಈಸ್ ಲೈಕ್ ಏನೇ ಫ್ರೆಂಡ್ಶಿಪ್ ಆದ್ರೂ ಕೂಡ, ಏನೇ ಆದ್ರೂ ಕೂಡ ಆನ್ಲೈನ್ ಅಲ್ಲಿ ಅದು ಅಷ್ಟು ಅನ್ಸೋದಿಲ್ಲ. ಇಟ್ಸ್ ಲೈಕ್ ಎ ವರ್ಚುವಲ್. ಅಂಡ್ ಫ್ಯಾಮಿಲಿ ಮೆಂಬರ್ಸ್, ನಾವು ಕುಟುಂಬದ ಸದಸ್ಯರ ಜೊತೆ ನಾವು ಒಟ್ಟಿಗೆ ಸೇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವನ್ ಯಾರೋ ಒಬ್ರು ಡೆತ್ ಆಯ್ತು ಅಂತಂದ್ರೆ ಅವ್ರ ರಿಲೇಟಿವ್ಸ್ ಎಲ್ಲ ಸೇರ್ಕೊಳ್ಳೋರು. ಈಗ ಅದಕ್ಕೂ ಕೂಡ ರಿಸ್ಟ್ರಿಕ್ಷನ್ ಆಯ್ತು. ಆ ಡೆತ್ ಆದ್ರೆ 20 ಜನ ಇರ್ಬೇಕು, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಸೊ ಈ ತರ ಎಲ್ಲ ಒಂದು ರಿಸ್ಟ್ರಿಕ್ಷನ್ ಸ್ಟಾರ್ಟ್ಸ್ ಆಗಿ ಶುರುವಾಯ್ತು ಬಿಕಾಸ್ ಆಫ್ ಕೋವಿಡ್. ದ ಮೇನ್ ರೀಸನ್ ಇಸ್ ಅವರ್ ಮೂವ್ಮೆಂಟ್ಸ್ ಆರ್ ರಿಸ್ಟ್ರಿಕ್ಟೆಡ್ ಡ್ಯೂರಿಂಗ್ ದ COVID-19. ಸೊ ಇದೇನಾಗುತ್ತೆ ಅಂತಂದ್ರೆ, ಇಟ್ ಅಫೆಕ್ಟ್ಸ್ ಅವರ್ ಮೆಂಟಲ್ ಆಸ್ ವೆಲ್ ಆಸ್ ಅವರ್ ಫಿಸಿಕಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಮತ್ತೆ ಫಿಸಿಕಲ್ ಹೆಲ್ತ್. ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಗೆ ಹೋಗ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡ್ಬೇಕು, ಸ್ವಲ್ಪ ಆಟ ಆಡ್ಬೇಕು, ಈ ತರ ಎಲ್ಲ ಇರುತ್ತೆ. ಆದ್ರೆ ಇಲ್ಲಿ ಆಟ ಆಡೋದು, ಹೊರಗಡೆ ಹೋಗಂಗಿಲ್ಲ, ಮನೇಲಿ ಆಟ ಆಡ್ಬೇಕು. ಜಿಮ್ಗೆ ಹೋಗಂಗಿಲ್ಲ, ಮನೇಲಿ ಏನೋ ಮಾಡ್ಕೋಬೇಕು. ಸೊ ಇಟ್ ಲೈಕ್ ಏನಾಗುತ್ತೆ, ಫಿಸಿಕಲ್ ಸ್ಟ್ರೆಂತ್ ಕೂಡ ಎಫೆಕ್ಟ್ ಆಗುತ್ತೆ. ಸುಮ್ಮನೆ ಊಟ ಮಾಡೋದು, ಏನೋ ಟಿವಿ ನೋಡೋದು, ಮೊಬೈಲ್ ನೋಡೋದು, ಮಲ್ಕೊಳ್ಳೋದು, ಇಷ್ಟೇ ಕೆಲಸ ಆಗ್ತದೆ. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಮೆಂಟಲ್ ಸ್ಟ್ರೆಸ್ ಕಾರಣ. ಸೊ ನಮ್ಮ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್,
ಅದರ ಜೊತೆಗೆ ಇರ್ತಕ್ಕಂಥ ಹಲವಾರು ಅಂಗಸಂಸ್ಥೆಗಳು, our partners is providing guidance and advice during the COVID-19 pandemic for health workers. ಇದೇನ್ ಮಾಡ್ತಿತ್ತಪ್ಪ ಅಂತಂದ್ರೆ ಈ ಒಂದು COVID-19 ಸಂದರ್ಭದಲ್ಲಿ ನಮ್ಮ WHO ಕೇಳಿಸ್ತಾ ಇದೆಯಾ? ಎಸ್ ಸರ್. ಓಕೆ, ಕೇಳಿಸ್ತಾ ಇದೆ ಸರ್. ಓಕೆ, ಸ್ಕ್ರೀನ್ ಕಾಣಿಸ್ತಿದೆಯಾ? ಓಕೆ, ಸ್ಕ್ರೀನ್ ಕಾಣಿಸ್ತಿದೆಯಪ್ಪ? So during this COVID-19 pandemic situation, our WHO, World Health Organization, together with their partners, they are guiding, they are advising us. ಅವರು ಗೈಡ್ ಮಾಡ್ತಾ ಇದ್ರು, ಅಡ್ವೈಸ್ ಮಾಡ್ತಾ ಇದ್ರು, ಹೇಗೆ ನಾವು ಈ COVID-19 ಜೊತೆ ಹೋರಾಟ ಮಾಡ್ಬೇಕು. ಇದಕ್ಕೆ ನಾವು ಕರೋನಾ ವಾರಿಯರ್ಸ್ ಅಂತ ನಾವು ತುಂಬಾ ಕಡೆ ನಾವು ಕೇಳಿದೀವಿ. ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನ ಮಾಡ್ತಿದ್ರು, ಅವ್ರಿಗೆ ಗೈಡೆನ್ಸ್ ಗಳನ್ನ ಕೊಡ್ತಿದ್ರು. ರಿಗಾರ್ಡಿಂಗ್ ದಿ ಹೆಲ್ತ್ ವರ್ಕರ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್ ಆಫ್ ದಿ ಹೆಲ್ತ್ ಫೆಸಿಲಿಟೀಸ್ ಅಂಡ್ ದ ಪೀಪಲ್ ಹೂ ಆರ್ ಲುಕಿಂಗ್ ಆಫ್ಟರ್ ಚಿಲ್ಡ್ರನ್. ಯಾರು ಮಕ್ಕಳನ್ನ, ಅವ್ರಿಗೆ ಕೆಲವೊಂದ್ಸತಿ ಹೋಮ್ ಐಸೋಲೇಷನ್, ಮನೆಯಲ್ಲೇ ಇರಬೇಕು, ಮನೆಯಲ್ಲ ಐಸೋಲೇಷನ್ ಆಗಿರ್ಬೇಕು, ಇದನ್ನೆಲ್ಲ ನೀವು ಕೇಳಿದ್ರಿ. ಸೊ ಅವಾಗ ಹೇಗೆ ನಾವು ಮಾಡ್ಬೇಕು ಅಂತ ಹೇಳಿ ಗೈಡೆನ್ಸ್ ಗಳನ್ನ ಕೊಡ್ತಿದ್ರು. ಆ ಗೈಡೆನ್ಸ್ ಎಲ್ಲ ನಮ್ಗೆ ಟಿವಿಗಳಲ್ಲೆಲ್ಲ ಪ್ರಚಾರ ಆಗ್ತಾ ಇತ್ತು. ಓಲ್ಡರ್ ಅಡಲ್ಟ್ಸ್, people in isolation and the members of the public are more generally to help us look after our mental health. ತುಂಬಾ ಕಡೆ ಸ್ಟ್ರೆಸ್ ಆಗ್ತಿದೆ, ಹೇಗ್ ಮ್ಯಾನೇಜ್ ಮಾಡೋದು, ಈ ತರ ಎಲ್ಲ ಸಮಸ್ಯೆಗಳೆಲ್ಲ ಅವ್ರಿಗೆ ಗೈಡೆನ್ಸ್ ಗಳನ್ನ ಕೊಡ್ತಾರೆ. WHO had made one survey, ಆನ್ಲೈನ್ ಸರ್ವೆ ಮಾಡಿತ್ತು. This COVID-19, whether it is affected the mental health or not, ಅಂತ ಕೇಳಿತ್ತು. So more than half who lost a job or income say the coronavirus crisis is harming their mental health. ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರು ಅಂತ ಒಂದು ದೊಡ್ಡ ನಗರದಲ್ಲಿ ಒಂದು ಜಾಬ್ ಮಾಡ್ತಾ ಇರ್ತಾರೆ, ಅಥವಾ ಒಂದು ಬಾಡಿಗೆ ಮನೇಲಿ ಇರ್ತಾನೆ. ಆತನಿಗೆ ಒಂದು ಕುಟುಂಬ ಇರುತ್ತೆ, ಗಂಡ ಹೆಂಡತಿ ಮಕ್ಕಳು, ಒಂದು ಕುಟುಂಬ ಇರುತ್ತೆ, ತಂದೆ ತಾಯಿ ಇರ್ತಾರೆ. ಆತನ ಸ್ಯಾಲ್ರಿ ಮೇಲೆ ಆತನ ಮಾಡ್ತಕ್ಕಂಥ ಜಾಬ್, ಒಂದು ಫ್ಯಾಕ್ಟ್ರಿಲಿ, ಅವನು ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ತಾನೆ. ಆ ಫ್ಯಾಕ್ಟ್ರಿ ಕೆಲಸ ಮಾಡ್ಬೇಕಾದ್ರೆ ಅವ್ನು ಬರೋ ಸಂಬಳದ ಜೀವನ ನಡೀತಾ ಇರ್ತದೆ. ಈಗ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಆತನ ಫ್ಯಾಕ್ಟ್ರಿ ಮುಚ್ಚೋಗ್ತದೆ. ಫ್ಯಾಕ್ಟ್ರಿ ಲಾಕ್ಡೌನ್ ಆದಾಗ ಆತನಿಗೆ ಕೆಲವೊಂದು ಕಡೆ ಸ್ಯಾಲ್ರಿ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಕೊಟ್ಟಿಲ್ಲ. ಕೆಲವೊಂದ್ ಕಡೆ ಏನಾಗಿದೆ, ಬಿಸ್ನೆಸ್ ಲಾಸ್ ಆಯ್ತು, ಕಂಪನಿಗೆ ಲಾಸ್ ಆಯ್ತು ಅಂತಂದ್ರೆ ಅವನೇನ್ ಮಾಡ್ತಾನೆ, ಕೆಲಸದಿಂದ ತೆಗೆದುಬಿಡ್ತಾನೆ. ಲಾಸ್ ಆಗಿದೆ, ನನಗೆ ಸ್ಯಾಲ್ರಿ ಕೊಡೋಕ್ಕಾಗ್ತಿಲ್ಲ ಅಂತ. ಸೊ ಆತನಿಗೆ ಕೆಲಸ ಹೋಗ್ತದೆ. ಕೆಲಸ ಹೋಯ್ತು ಅಂತ ತಕ್ಷಣ ಆತನಿಗೆ ಆದಾಯ ಬರೋದಿಲ್ಲ. ಆದಾಯ ಬರ್ಲಿಲ್ಲ ಅಂತಂದ್ರೆ ಜೀವನ ಹೇಗಾಗ್ಬೇಕು? ಬಾಡಿಗೆ ಕಟ್ಟಬೇಕು, ಮನೆ ಜೀವನ ನಿರ್ವಹಿಸ್ಬೇಕು, ಆರೋಗ್ಯದ ಸಮಸ್ಯೆ, ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಎಲ್ಲ ಎಕ್ಸ್ಪೆಂಡಿಚರ್ಸ್ ಹೋಗುತ್ತೆ. ಆ ಎಕ್ಸ್ಪೆಂಡಿಚರ್ ಅದನ್ನ ಓವರ್ಕಮ್ ಮಾಡ್ಕೊಳ್ಳಿಕ್ಕೆ ಅವನ್ಗೆ ಕೆಲಸ ಕಳ್ಕೊಂಡಿರ್ತಾನೆ. ಆಲ್ರೆಡಿ ಏನಾಗುತ್ತೆ, ಅದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅವ್ನಿಗೆ ಸಂಬಳ ಈಗ ತಿಂಗಳಾಗ್ತಿದಂಗೆ ಸಂಬಳ ಬಂದಿಲ್ಲ ಅಂದ್ರೆ ಟೆನ್ಷನ್ ಆಗ್ಲೇ ಆಗುತ್ತಲ್ಲ ಮನುಷ್ಯನಿಗೆ. ಸೊ ಅವನ ಕೆಲಸ ಕಳ್ಕೊಂಡ ಅಂತಂದ್ರೆ ಅವನಿಗೆ ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಅದು ಅವನ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹೌದು, ಸರಿನಾ ತಪ್ಪ ಅಂತ ಹೇಳಿ ಒಂದು ಸರ್ವೆ ಮಾಡಿದ್ರು. ಅದರಲ್ಲಿ 54% ಜನ ಹೇಳಿದ್ರು ಹೌದು, ಮೆಂಟಲ್ ಹೆಲ್ತ್ ಆಗಿದೆ, ಸ್ಟ್ರೆಸ್ ಆಗಿದೆ, ಬಿಕಾಸ್ ಆಫ್ ಜಾಬ್ ಲಾಸ್ಟ್, ಅಥವಾ ಆದಾಯ ಕಡಿಮೆ ಆಯ್ತು, ಅಥವಾ ಇದು ಕಡಿಮೆ ಆಯ್ತು ಅಂತ ಹೇಳಿ. ಕೆಲವೊಬ್ರು ಹೇಳಿದ್ರು ಜಾಬ್ ಕಳ್ಕೊಂಡಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡಿದಾರಲ್ಲ, ಜಾಬ್ ಕಳ್ಕೊಂಡಿಲ್ಲ, ಆದ್ರೂ ಕೂಡ ಮೆಂಟಲ್ ಸ್ಟ್ರೆಸ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಹೇಳಿದೆ, ವರ್ಕ್ ಫ್ರಮ್ ಹೋಮ್, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ, ಅವ್ನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾನೆ, ಆತನಿಗೆ ಕೆಲಸ ಹೋಗಿಲ್ಲ, ಆತನಿಗೆ ಮಂತ್ಲಿ ಸ್ಯಾಲ್ರಿ ಬರ್ತಾ ಇದೆ, ಆದ್ರೆ ಅವನಿಗೂ ಕೂಡ ಮೆಂಟಲ್ ಸ್ಟ್ರೆಸ್ ಆಗ್ತಿದೆ. ಒಬ್ಬನಿಗೆ ಕೆಲಸ ಕಳ್ಕೊಂಡಿದ್ದಾನೆ, ಆತನಿಗೆ ಮೆಂಟಲ್ ಸ್ಟ್ರೆಸ್ ಆಗ್ತಿದೆ, ಬಿಕಾಸ್ ಅವನಿಗೆ ಆದಾಯ ನಿಂತೋಯ್ತು. ಜೀವನದ ನಿರ್ವಹಣೆ ಏನ್ ಮಾಡ್ಬೇಕಪ್ಪ ಅಂತ ಅವನಿಗೆ
ಇದಾಯ್ತು, ಸ್ಟ್ರೆಸ್ ಬಂತು, ಅದು ಮೆಂಟಲ್ಗೆ ಎಫೆಕ್ಟ್ ಆಯ್ತು, ಅವನಿಗೆ ಮನಸ್ಥೈರ್ಯವನ್ನು ಕುಗ್ಸುತ್ತು. ಇನ್ನೊಬ್ಬನಿಗೆ ಕೆಲಸ ಹೋಗಿಲ್ಲ, ಆದ್ರೆ ಅವ್ನ ಮನೆಯಿಂದನೇ ಕೆಲಸ ಮಾಡ್ತಿದ್ದಾನೆ, ಆದ್ರೂ ಕೂಡ ಅವ್ನಿಗೆ ಮೆಂಟಲ್ ಸ್ಟ್ರೆಸ್ ಆಗ್ತಾ ಇದೆ. ಬಿಕಾಸ್ ಅವ್ನು ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಸುಮ್ಮನೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕಂಪ್ಯೂಟರ್ ಮುಂದೆ ಕೂತಿರ್ಬೇಕು, ಎಲ್ಲೂ ಓಡಾಡಂಗಿಲ್ಲ. ಸೊ ಇದು ಕಷ್ಟ ಆಗ್ತದೆ. ಸೊ ಅಂದ್ರೆ ಎರಡು ತರನು ಕೂಡ, ವೆದರ್ ಇಸ್ ಅನ್ಎಂಪ್ಲಾಯ್ಮೆಂಟ್ ಆರ್ ನಾಟ್, ಇಟ್ ಅಫೆಕ್ಟೆಡ್. ಸಿ ದಿಸ್ ಫಿಗರ್, ಈ ಫೋಟೋ ನೋಡಿ, ಇವನೇನ್ ಮಾಡ್ತಿದ್ದಾನೆ ಹೇಳ್ರಿ? ಫೋನ್ ಯೂಸ್ ಮಾಡ್ತಿದ್ದಾನೆ ಫೋನ್ ಸರ್. ಯೂಸ್ ಮಾಡ್ತಿದ್ದಾನೆ. ಅವನು ಹೊಟ್ಟೆ ಮೇಲೆ ಒಂದು ಏನ್ ಮಾಡ್ಕೊಂಡಿದ್ದಾನೆ? ಬುಕ್ ಸರ್, ಬುಕ್ ಇಟ್ಕೊಂಡಿದ್ದಾನೆ ಸರ್. ಆ ಬುಕ್ಸ್ ಅಲ್ಲಿ 2 ಪೇಜ್ ಓದಿದ್ದಾನೆ ಅಷ್ಟೇ ಅವನು, ಹೌದಾ? ಸರ್ ಹಾ, ಅವ್ರು ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ಹಾಗೆ ಟೇಕನ್ ದ ಪಿಕ್ಚರ್ ಫ್ರಮ್ ದ ಇಂಟರ್ನೆಟ್. ಆತನಿಗೆ ಏನಾಗಿದೆ, ಲಾಕ್ ಡೌನ್ ಆಗಿದೆ, ಹೊರಗಡೆ ಎಲ್ಲೂ ಹೋಗಂಗಿಲ್ಲ, ಗೊತ್ತಾಯ್ತಾ? ಆತನಿಗೆ ಅವನ ಕಂಡೀಷನ್ ನೋಡಿದ್ರೆ ಅವ್ನು ಆರಾಮಾಗಿದ್ದಾನೆ, ಅವನ ಹತ್ರ ರೊಕ್ಕ ಇದೆ, ಎಲ್ಲ ಇದೆ, ಏನ್ ಸಮಸ್ಯೆ ಆಗಿಲ್ಲ, ಆರಾಮಾಗಿ ಬುಕ್ಸ್ ಓದ್ತಿದ್ದಾರೆ. ಬೇಜಾರಾಯ್ತಾ, ಮೊಬೈಲ್ ನೋಡ್ತಿದ್ದಾನೆ. ಎಷ್ಟೊತ್ತು ತನಕ ಆತರ ಮಾಡ್ಲಿಕ್ಕೆ ಸಾಧ್ಯ? ಹೌದಲ್ವಾ? ಮಾನವ ಸಂಘಜೀವಿ ಅಂತ ಕೇಳಿದಿರಲ್ಲ ಸರ್. ಒಬ್ರ ಜೊತೆ ಮಾತಾಡ್ಬೇಕು, ಬೆರೀಬೇಕು, ಒಂದ್ ಫಂಕ್ಷನ್ಗೆ ಹೋಗ್ಬೇಕು, ಆಟ ಆಡ್ಬೇಕು, ಮನರಂಜನೆ ಇರ್ಬೇಕು, ಕುತ್ಕೊಂಡೆಲ್ಲ ಹರಟೆ ಹೊಡಿಬೇಕು. ಈ ತರ ಎಲ್ಲ ಮಾಡಿದ್ರೇನೆ ಅವ್ನಿಗೆ ಲೈಫ್ ಒಂಥರ ಯಾವ್ದೋ ಸ್ಟ್ರೆಸ್ ಇಲ್ದೇನೆ ಆರಾಮಾಗಿರ್ತಾನೆ. ಇದು ಒಂದು. ಇವನ್ಗೆ ಏನಾಗಿದೆ, ಈತ ಏನೋ ಯೋಚನೆ ಮಾಡ್ತಿದ್ದಾನೆ. ಈತನ್ಗೆ ಜಾಬ್ ಹೋಗಿರ್ಬೋದು, ಅಥವಾ ಏನೋ ಸ್ಟ್ರೆಸ್ ಆಗಿದೆ, ಅವನು ಯಾರೋ ಇನ್ನೊಬ್ಬ ಅವನ್ಗೆ ಇದ್ ಮಾಡ್ತಿದ್ದಾನೆ, ಏನ್ ಹೆದರ್ಕೋಬೇಡ, ಧೈರ್ಯವಾಗಿರು, ನಾನು ಇದ್ದೀನಿ ಅಂತೇಳಿ, ಹೌದಲ್ಲ? ಏನೋ ಸ್ಟ್ರೆಸ್ ಆಗಿದೆ, ಕೆಲಸ ಹೋಗಿರ್ಬೋದು, ಏನ್ ಮಾಡೋದಪ್ಪ ಅಂತ ಅನಿಸ್ತಾ ಇದೆ. ರೈಟ್. Next we can move to the another slide. If you see the figure, ನೋಡಿ ಚಿತ್ರವನ್ನ ನೋಡ್ರಿ. ಇವನ್ ಇಲ್ಲಿ ನಿಂತಿದ್ದಾನೆ, ಈಕೆ ಇಲ್ಲಿ ನಿಂತಿದ್ದಾಳೆ, ಅವ್ರಿಬ್ರು ಮಧ್ಯೆ ಗ್ಯಾಪ್ ಇದೆಯಾ? ಬಹಳ ಗ್ಯಾಪ್ ಇದೆ, ರೈಟ್? ದಟ್ ಇಸ್ ಕಾಲ್ಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ನಾವು ಕೆಮ್ಮಬೇಕಾದ್ರೆ ಈ ರೀತಿ, ಈ ತರ ಈ ಪೊಸಿಷನ್ ಅಲ್ಲಿ ಕೆಮ್ಮಬೇಕು, ಮಾಸ್ಕ್ ಹಾಕೋಬೇಕು, ಆಮೇಲೆ ಎಲ್ಲ ಯಾವ್ದಾರು ಮಾಡ್ಬೇಕಾದ್ರೆ ಅವಾಗ ಸ್ಯಾನಿಟೈಸರ್ ಹಾಕೋಬೇಕು. ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಪ್ರೊಟೆಕ್ಟಿಂಗ್ yourself and your loved one from coronavirus is simple. It's very simple. ಹೇಗೆ? ಕ್ಲೀನ್ ಯುವರ್ ಹ್ಯಾಂಡ್ಸ್ ಆಫನ್. ಅವಾಗ ನಾವು ಕೈಯನ್ನ ತೊಳ್ಕೋಬೇಕು. ಇದೇನಂದ್ರೆ ಎಲ್ಲರೂ ಕೂಡ ನಾರ್ಮಲಿ ಮಾಡ್ತಾ ಇದೀವಿ, ಇವಾಗ್ಲೂ ಕೂಡ ಮಾಡ್ತಿದೀವಿ, ಕೆಲವೊಬ್ರು ಬಿಟ್ಟಿರ್ಬೋದು. ಕಾಫ್ ಆರ್ ಸ್ನೀಸ್ ಇನ್ ಯುವರ್ ಬೆಂಟ್ ಎಲ್ಬೋ, ನಾಟ್ ಆನ್ ಯುವರ್ ಹ್ಯಾಂಡ್ಸ್. ಕೈಯಲ್ಲಿ ಮಾಡ್ಬಿಡಿ, ಎಲ್ಬೋ ಬೆಂಟ್ ಆಗಿರುತ್ತಲ್ಲ ಆ ಪೊಸಿಷನ್ ಅಲ್ಲಿ ಕಾಫ್ ಮಾಡಿ ಅಂತ ಹೇಳ್ತಾರೆ. ಅವಾಯ್ಡ್ ಟಚಿಂಗ್ ಯುವರ್ ಐಸ್, ನೋಸ್ ಅಂಡ್ ಮೌತ್. ಅವಾಗ ಸುಮ್ಮನೆ ನಮ್ಮ ಕೈ, ನಮ್ಮ ಮೂಗು, ಕಣ್ಣು, ಬಾಯನ್ನು ಮುಟ್ಕೊಳ್ಳೋದನ್ನ ಅವಾಯ್ಡ್ ಮಾಡಿರಿ. ಲಿಮಿಟ್ ಸೋಷಿಯಲ್ ಗ್ಯಾದರಿಂಗ್ ಅಂಡ್ ಟೈಮ್ ಸ್ಪೆಂಡ್ ಇನ್ ಕ್ರೌಡೆಡ್ ಪ್ಲೇಸಸ್. ನಾವು ಒಂದ್ ಕಡೆ ಹೊರಗಡೆ ಎಲ್ಲರೂ ಒಂದ್ ಕಡೆ ಸೇರುವಂಥದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಗುಂಪಾಗಿ, ಅದನ್ನ ನಾವು ಅವಾಯ್ಡ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಅವಾಯ್ಡ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಎನಿವನ್ ಹೂ ಇಸ್ ಸಿಕ್. ಯಾರಿಗೆ ಸಿಂಪ್ಟಮ್ಸ್ ಇದೆ, ಯಾರಿಗೆ ಕೊರೋನಾ ಪಾಸಿಟಿವ್ ಅಂತ ಬಂದಿದೆ, ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಇರೋದನ್ನ ಅವಾಯ್ಡ್ ಮಾಡಬೇಕು. ಕ್ಲೀನ್ ಅಂಡ್ ಡಿಸ್ಇನ್ಫೆಕ್ಟೆಂಟ್ ಫ್ರೀಕ್ವೆಂಟ್ಲಿ ಟಚ್ಡ್ ಆಬ್ಜೆಕ್ಟ್ಸ್ ಅಂಡ್ ಸರ್ಫೇಸಸ್. ನಾವು ಅವಾಗವಾಗ ಡಿಸ್ಇನ್ಫೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಈ ಸ್ಯಾನಿಟೈಸೇಷನ್ ಯೂಸ್ ಮಾಡಬೇಕು. ಅನ್ನೆಸೆಸರಿಯಾಗಿ ಆಬ್ಜೆಕ್ಟ್ ಗಳನ್ನ, ಸರ್ಫೇಸ್ ಅನ್ನ ಟಚ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಮಾಡ್ಕೊಟ್ರೆ ನಾವು ಕರೋನಾವನ್ನು ತಡೆಗಟ್ಟಬಹುದು. ಇದಕ್ಕೂ ಮೆಂಟಲ್ ಸ್ಟ್ರೆಂತ್ ಏನ್ ಡಿಫ್ರೆನ್ಸ್ ಇದೆಯಪ್ಪ ಅಂದ್ರೆ, ನೀವು ಕರೋನಾ ಬರೋದನ್ನ ತಡ್ಕೊಂಡು ಅದ್ರ ಬರ್ದಿರಾಗ ನೋಡ್ಕೊಂಡ್ರೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅರ್ಥ. ಯಾಕೆಂತಂದ್ರೆ ಯಾರಿಗಾರು ಕರೋನಾ ಬಂದಿದೆ ಅಂತ ಗೊತ್ತಾದ್ರೆ ಅಕ್ಕಪಕ್ಕದವ್ರು ಯಾರು ಮಾತಾಡ್ಸೋದಿಲ್ಲ. ಯಾವ ರೀತಿ ನಮ್ಮನ್ನ ನೋಡ್ತಾರೆ ಅನ್ನೋದು ನಮ್ಗೆ, ಯಾರಿಗಾಗಿದೆ ಅವ್ರನ್ನ ಅನುಭವಿಸಿದ್ರೆ ಕೇಳಿದ್ರೆ ಗೊತ್ತಾಗ್ತದೆ. And this is another slide. What to do during the corona times for regarding to reduce the mental health.
ಮೆಂಟಲ್ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ, ರೈಟ್? ಡ್ಯೂರಿಂಗ್ ದಿಸ್ ಕೋವಿಡ್ ಪ್ಯಾಂಡಮಿಕ್ ಟೈಮ್ ನೋಡಿ, ಇಂಡೋರ್ ಪ್ಲೇ, ಮನೆ ಒಳಗಡೆ ಆಟ ಆಡ್ತಕ್ಕಂಥದ್ದು, ರಿಲ್ಯಾಕ್ಸೇಷನ್, ಯೋಗ ಅಂಡ್ ಮೆಡಿಟೇಷನ್ ಮಾಡುವಂಥದ್ದು, ಏರೋಬಿಕ್ ಎಕ್ಸಸೈಸ್ ಮಾಡ್ತಕ್ಕಂಥದ್ದು, ಪ್ರೇಯರ್ ಮಾಡ್ತಕ್ಕಂಥದ್ದು, ದೇರ್ ಆರ್ ಸಮ್ ಕ್ರಿಯೇಟಿವ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು, ಅಂಡ್ ಪಾಸಿಟಿವ್ ಥಿಂಕಿಂಗ್ ಅಂಡ್ ಇನ್ಸ್ಟಾಲೇಷನ್ ಆಫ್ ಹೋಪ್ಸ್, ಒಳ್ಳೊಳ್ಳೆ ಆಲೋಚನೆಗಳು, ಮುಂದೆ ನಮ್ಗೆ ಒಳ್ಳೇದಾಗುತ್ತೆ ಭರವಸೆನ ಇಟ್ಕೊಳ್ತಕ್ಕಂಥದ್ದು, ಪುಸ್ತಕಗಳನ್ನ ಓದೋದು, ಸಂಗೀತವನ್ನ ಕೇಳೋದು, ಆನ್ಲೈನ್ ಲರ್ನಿಂಗ್ ಪ್ರೋಸೆಸ್, ಈಗ ತುಂಬಾ ಆನ್ಲೈನ್ ಲರ್ನಿಂಗ್ ಪ್ರೋಸೆಸ್ ನಮ್ಗೆ ಸಿಗುತ್ತೆ. ಆ ಕೋರ್ಸಸ್ ಗಳನ್ನ ಮಾಡ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ವಿ ಕ್ಯಾನ್ ರಿಡ್ಯೂಸ್ ಅವರ್ ಮೆಂಟಲ್ ಸ್ಟ್ರೆಸ್. ಸೊ ಹಾಗೆ ಈಗ ನಿಮ್ಮ ಮನೆಗಳಲ್ಲಿ ಯಾರು ಕರೋನಾ ವಾರಿಯರ್ಸ್ ಗಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ಹೆಲ್ತ್ ಡಿಪಾರ್ಟ್ಮೆಂಟ್, ವೆರಿ ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ ಗಳಿದ್ರೆ, ಅವರು ಕೂಡ ಸ್ಟ್ರೆಸ್ ಆಗಿರುತ್ತೆ ಬಿಕಾಸ್ ಆಫ್ ಓವರ್ ಡ್ಯೂಟಿ ಮಾಡ್ತಕ್ಕಂಥದ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿ. ನಾವೆಲ್ಲ ನೋಡಿರ್ಬೋದು ಈ ಕರೋನಾ ವಾರಿಯರ್ಸ್ ಗಳಿಗೆ ನಮ್ಮ ಪೊಲಿಟಿಷಿಯನ್ಸ್ ಮತ್ತೆ ಕೆಲವೊಂದು ಸಂಘ ಸಂಸ್ಥೆಗಳೆಲ್ಲ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಈ ತರ ಎಲ್ಲ ಮಾಡಿ ಅವರಲ್ಲಿ ಒಂದು ಪಾಸಿಟಿವ್ನೆಸ್ ನ ಮೂಡಿಸಿ, ನೀವೆಲ್ಲ ಮಾಡ್ರಿ, ನಮಗೋಸ್ಕರ ಹೋರಾಟ ಮಾಡ್ರಿ, ನಾವು ನಿಮ್ ಜೊತೆ ಇದೀವಿ ಅಂತ ಹೇಳಿ ಅವ್ರಿಗೆ ಹೇಳ್ತಕ್ಕಂಥದ್ದು. ಯಾರಿಗೆ ಕರೋನಾ ಬಂದಿದೆ, ಬಂದು ಡಯಾಗ್ನೈಸ್ ಆಗಿರುತ್ತೆ, ಅವರೆಲ್ಲ ಹೋಮ್ ಐಸೋಲೇಷನ್ ಇರ್ಬೇಕು ಅಂತ ಹೇಳಿರ್ತೀವಿ, ಗೊತ್ತಾಯ್ತಾ? ಬಟ್ ಆ ಹೋಮ್ ಐಸೋಲೇಷನ್ 14 ದಿವಸ ಅವ್ನು ಯಾರನ್ನೂ ಮುಟ್ಟಿಸ್ಕೋಬಾರ್ದು, ಏನು ಮಾಡಬಾರ್ದು, ಅವನ ಒಬ್ನೇ ಆರಾಮ ಒಂದ್ ರೂಮ್ ಅಲ್ಲಿ ಇರ್ಬೇಕು ಅಂದ್ರೆ ಸಾಧ್ಯ ಆಗ್ತದ? ಆಗುದಿಲ್ಲ, ಕಷ್ಟ ಆಗುತ್ತೆ. ದಟ್ ಇಸ್ ಆಲ್ಸೋ ಲೀಡ್ಸ್ ಟು ಮೆಂಟಲ್ ಸ್ಟ್ರೆಸ್. The people diagnosed with COVID-19 deserve compassionate care, helping them stay connected to their loved ones by phone, video or messaging can provide a comfort during isolation. Isolation ಇರಬೇಕಾದ್ರೆ ಅವ್ರಿಗೆ ನಾವೊಂದು ಅವ್ರಿಗೆ ಫೋನಲ್ಲಿ ಮಾತಾಡೋದು ಅಥವಾ ಮೆಸೇಜ್ ಮಾಡೋದು, ಈ ತರ ಮಾಡೋದ್ರಿಂದ ಏನಾಗುತ್ತೆ, ಅವರ ಒಂದು ಐಸೋಲೇಷನ್ ಟೈಮ್ ಅಲ್ಲಿ ಮೆಂಟಲ್ ಸ್ಟ್ರೆಸ್ ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. So here in this slide, it gives a tips for positive mental health during COVID-19 pandemic. ಹೇಗೆ ಪಾಸಿಟಿವ್ ಮೆಂಟಲ್ ಹೆಲ್ತ್ ನ ಮೇಂಟೈನ್ ಮಾಡೋದೈತೆ, ಯಾವ್ದನ್ನ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ರೈಟ್? So first we have to think positive thinking is very important. Avoid negative thinking. Do regular exercise for positive mental health. Balanced diet, ಏನೋ ತಗೊಳ್ಳೋದು, ಏನೋ ಸಿಕ್ಕದೆಲ್ಲ ತಿನ್ನೋದು ಹಂಗೆಲ್ಲ ಮಾಡಬಾರ್ದು. ಸೊ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು, ರಿಲ್ಯಾಕ್ಸೇಷನ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ರೆಗ್ಯುಲರ್ಲಿ ಡೈಲಿ ರೊಟೀನ್ ಆಗಿ ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಸೋಷಿಯಲೈಸೇಷನ್ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ವಿ ಕ್ಯಾನ್ ಹ್ಯಾವ್ ಆನ್ಲೈನ್ ಸೋಷಿಯಲ್ ಮೀಡಿಯಾಸ್ ಇದೆ, ಅದರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಬಟ್ ಅದು ಓವರ್ ಆಗಬಾರ್ದು. ಟೇಕಿಂಗ್ ಎ ಬ್ರೇಕ್ ಫ್ರಮ್ ರೊಟೀನ್ ವರ್ಕ್ ಲೈಫ್. ಸೊ ಕಂಟಿನ್ಯೂ ಒಂದೇ ರೊಟೀನ್ ವರ್ಕ್ ಇರುತ್ತೆ, ಅದರಿಂದ ಬ್ರೇಕ್ ತಗೋಬೇಕು. ನಾನು ಆವಾಗಲೇ ಹೇಳಿದ್ದೆ ನಿಮ್ಗೆ, ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಅಲ್ಲಿ ಈಗ ನಿಮ್ಮಲ್ಲಿ ಯಾರೋ ಇದ್ರಂತಂದ್ರೆ ಸಾಫ್ಟ್ವೇರ್ಸ್ ಸುಮ್ನೆ ಕಂಟಿನ್ಯೂಸ್ ಕೂತ್ಕೊಂಡು ಅದನ್ನೇ ಯೂಸ್ ಮಾಡಿದ್ರೆ ಮೆಂಟಲ್ ಸ್ಟ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಎ ಬ್ರೇಕ್ ಫ್ರಮ್ ರೊಟೀನ್ ವರ್ಕ್ ಅಂಡ್ ಡೂ ಸಮ್ ಅದರ್ ಲೈಫ್ ಸ್ಟೈಲ್ ವಿಚ್ ಆರ್ ಹೆಲ್ತಿ ಫಾರ್ ಅವರ್ಸ್. ಆ ಒಂದು ಲೈಫ್ ಸ್ಟೈಲ್ ಗಳನ್ನ ನಾವು ಅಡಾಪ್ಟ್ ಮಾಡ್ಬೋದು. ಏನನ್ನ ಮಾಡಬಾರ್ದು, ಸಬ್ಸ್ಟೆನ್ಸ್ ಯೂಸ್ ಮಾಡಬಾರ್ದು, ಈಟಿಂಗ್ ಟೂ ಮಚ್ ಫಾಸ್ಟ್ ಫುಡ್, ಎಕ್ಸಸೈಸ್, ಆನ್ಲೈನ್ ಆಕ್ಟಿವಿಟಿ, ಎಕ್ಸೆಸಿವ್ ವಾಚಿಂಗ್ ಟೆಲಿವಿಷನ್, ಪಾರ್ಟಿ ಮಾಡ್ತಕ್ಕಂಥದ್ದು, ಹೆವಿ ಟ್ರಾವೆಲ್ ಮಾಡ್ತಕ್ಕಂಥದ್ದು, ಅದನ್ನ ನಾವು ಈ ಒಂದು ಟೈಮ್ ಅಲ್ಲಿ ಅವಾಯ್ಡ್ ಮಾಡಬೇಕು. ಫೋಕಸಿಂಗ್ ಆನ್ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ಕೋವಿಡ್ ಪ್ಯಾಂಡಮಿಕ್ ಟೈಮ್, ಅದನ್ನ ಅವಾಯ್ಡ್ ಮಾಡಬೇಕು. ಪೋಸ್ಟಿಂಗ್ ಅಬೌಟ್ COVID-19 ಆನ್ ಸೋಷಿಯಲ್ ಮೀಡಿಯಾ ಅಂಡ್ ಸ್ಪ್ರೆಡಿಂಗ್ ದ ಫೇಕ್ ನ್ಯೂಸ್, ಇದು ಬಹಳ ಡೇಂಜರ್. ಯಾರಿಗೂ ಬಂದಿದೆ, ಏನೋ ಆಗಿದೆ ಅಂತ ಹೇಳಿ ಫೇಕ್ ನ್ಯೂಸ್ ಎಲ್ಲ ನಾವು ನೋಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನ ಸಾಧ್ಯವಾದಷ್ಟು ಅದನ್ನ ಸ್ಪ್ರೆಡ್ ಮಾಡೋದು ಅವಾಯ್ಡ್ ಮಾಡ್ಬೇಕು, ಮತ್ತೆ ಆತರ ನ್ಯೂಸ್ ಗಳನ್ನ ನೋಡೋದು ಕೂಡ ನಾವು ಕಡಿಮೆ ಮಾಡ್ಬೇಕು. ಅಂಡ್ ಬಿಲೀವಿಂಗ್ ದ ಫೇಕ್ ನ್ಯೂಸ್, ಯಾವ್ದೋ ಒಂದು ನೀವು ಯಾವ್ದೋ ನ್ಯೂಸ್ ಚಾನೆಲ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತ ಒಂದು ನ್ಯೂಸ್ ಗಳನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡಬಾರ್ದು.
ವೆದರ್ ಇಟ್ ಈಸ್ ಜಿನೈನ್ ಆರ್ ನಾಟ್, ಹೇಗಿದೆ ಅಂತ ಅದನ್ನ ತಿಳ್ಕೊಂಡು ರಿಲೇಟೆಡ್ ಟು ದ ಕೋವಿಡ್. ಸೊ ಇದನ್ನ ಫಾಲೋ ಮಾಡಿದ್ರೆ ವಿ ಕ್ಯಾನ್ ರೆಡ್ಯೂಸ್ ಅವರ್ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡ್ಕೋಬಹುದು. ಇದಿಷ್ಟು ಕೂಡ COVID-19 ಗೆ ಸಂಬಂಧಪಟ್ಟಾಗ ಆಗುತ್ತೆ. ಬಟ್ ಇದ್ರ ಮೇಲೆ ಇನ್ನೂ ಕೂಡ ಬೇರೆ ಬೇರೆ ತರ ನೆಗೆಟಿವ್ ಆಸ್ಪೆಕ್ಟ್ಸ್ ಗಳು ಬರುತ್ತೆ. ಅದೇನ್ ಬರುತ್ತೆ ಅನ್ನೋದನ್ನ ಒಬ್ರು ಡಾಕ್ಟರ್ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಅದು ಗವರ್ಮೆಂಟ್ ಆಫ್ ಕರ್ನಾಟಕದವರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಈ ಮೆಂಟಲ್ ಹೆಲ್ತ್, ಮನೋಸ್ವಾಸ್ಥ್ಯದ ಬಗ್ಗೆ ಒಂದು 20 ನಿಮಿಷಗಳ ಒಂದು ವಿಡಿಯೋ ಒಂದನ್ನ ಅದನ್ನ ಕೊಟ್ಟು ತಿಳಿಸಿದ್ರು. ಅದನ್ನ ನಾನು ಇವಾಗ ವಿಡಿಯೋನ ಪ್ಲೇ ಮಾಡ್ತೀನಿ. ಅವಾಗ ಇನ್ನೂ ಕೂಡ ನಿಮ್ಗೆ ಹೆಚ್ಚಿಗೆ, ಯಾಕಂದ್ರೆ ಡಾಕ್ಟರ್ ಹೇಳೋದ್ರಿಂದ ಅದು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ನಮ್ಗೆ ನಮ್ಮ ಆಸ್ ಎ ನಾನ್ ಟೆಕ್ನಿಕಲ್ ಪರ್ಸನ್ ಆಗಿ ಇಷ್ಟನ್ನ ನಾವು ತಿಳ್ಕೊಳ್ಳಿಕ್ ಸಾಧ್ಯ. ಇನ್ನೂ ಡೀಪ್ ಆಗಿ ಆ ಒಂದು ವಿಡಿಯೋ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಮಿನಿಮೈಸ್ ಮಾಡ್ದೆ. ಇಲ್ಲ 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 ಸ್ಕ್ರೀನ್ ಕಾಣಿಸ್ತಾ ಇದೆ ಇದು ನಿಮ್ಗೆ? ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆಯಾ? ಇದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಇವರು ಡಾಕ್ಟರ್ GP ಅಂತ ಹೇಳಿ ಡೆಪ್ಟಿ ಡೈರೆಕ್ಟರ್ ಇದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗವರ್ಮೆಂಟ್ ಆಫ್ ಕರ್ನಾಟಕ. ಇವರು ಕರೋನಾ ಯುಗದಲ್ಲಿ ಮನೋಸ್ವಾಸ್ಥ್ಯದ ಬಗ್ಗೆ ಒಂದು ಅದ್ಭುತವಾದ ವಿಡಿಯೋ ಮಾಡಿದ್ದಾರೆ. ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ. ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ದಿವಸ ಎಲ್ಲಾರು ನೀವು ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರೇನು ಟಿವಿ ಹಾಕಿದ್ರೆ ಕರೋನಾ, ವಾಟ್ಸಪ್ ನೋಡಿದ್ರೆ ಕರೋನಾ, ಫೇಸ್ಬುಕ್ ನೋಡಿದ್ರೆ ಕರೋನಾ, ಮನುಷ್ಯರನ್ನ ಮಾತಾಡ್ಸಿದ್ರೆ ಕರೋನಾ. ಈ ಒಂಥರ ಕರೋನಾ ಯುಗ ಆಗ್ಬಿಟ್ಟಿದೆ. ಈ ಕರೋನಾ ಯುಗದಲ್ಲಿ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನ ಹೇಗಪ್ಪ ಕಾಪಾಡ್ಕೊಳ್ಳೋದು ಅಂತ ಒಂದು ಸ್ವಲ್ಪ ನೋಡೋಣ ನಮ್ಮ ಜರ್ನಿ. ಸೊ ಏನು ಮಾನಸಿಕ ಆರೋಗ್ಯ ಅಂದ್ರೆ ಏನು? ಫಸ್ಟ್ ಮಾನಸಿಕವಾಗಿ ಆರೋಗ್ಯವಾದ ಒಬ್ಬ ವ್ಯಕ್ತಿಯ ಸ್ಥಿತಿ ಹೇಗಿರುತ್ತೆ? ಈ ಮಾನಸಿಕವಾಗಿ ಆರೋಗ್ಯವಾಗಿರುವ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ತನ್ನ ವೈಯಕ್ತಿಕ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವು ಹೊಂದಿರ್ತಾನೆ. ಮತ್ತೆ ದಿನನಿತ್ಯದ ಜೀವನದ ಒತ್ತಡಗಳನ್ನ ನಿರ್ವಹಿಸೋದಕ್ಕೆ ಅವನಿಗೆ ನಿಭಾಯಿಸೋದಕ್ಕೆ ಶಕ್ತಿ ಇರುತ್ತೆ. ಅಂದ್ರೆ ನಿರ್ದಿಷ್ಟವಾದ ವೃತ್ತಿಯನ್ನ ಮಾಡೋ, ಮತ್ತೆ ಸಮಾಜದ ಏಳಿಗೆಗಾಗಿ ಮತ್ತೆ ಒಳಿತಿಗಾಗಿ ಏನ್ ಮಾಡ್ಬೇಕು, ಸಮಾಜಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡೋ ಒಂದು ಪರಿಸ್ಥಿತಿನಲ್ಲಿ ಇರಬೇಕು. ಆಗ ಒಬ್ಬ ಮನುಷ್ಯನನ್ನ ನಾವು ಮಾನಸಿಕವಾಗಿ ಸ್ವಾಸ್ಥ್ಯವಾಗಿ ಇದ್ದಾನೆ ಅಂತ ಹೇಳ್ಬೋದು. ಸೊ ಮಾನಸಿಕ ಕಾಯಿಲೆ ಅಂದ್ರೆ ಏನು ಹಾಗಾದ್ರೆ? ಸೊ ಮಾನಸಿಕ ಕಾಯಿಲೆ ಅಂದ್ರೆ ಒಂದು ಮನುಷ್ಯನ ಭಾವನೆಗಳು, ಆಲೋಚನೆಗಳು, ನಡೆನುಡಿಗಳು, ವರ್ತನೆಗಳು, ಇದರಲ್ಲಿ ಬದಲಾವಣೆಗಳು ಕಂಡಾಗ ನಾವು ಆತನನ್ನ ಬಂದು ಮಾನಸಿಕವಾಗಿ ಒಂದು ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಸೊ ಇನ್ನೊಂದು ಒಂದು ಕಾಮನ್ ಆಗಿ ಮಾನಸಿಕ ಸಮಸ್ಯೆಗಳು ಯಾವ್ದಿರಬಹುದು? ಕೆಲವೇ ಮಾನಸಿಕ ಸಮಸ್ಯೆ, ಹಲವಾರು ಮಾನಸಿಕ ಸಮಸ್ಯೆಗಳಿದೆ. ಅದರಲ್ಲಿ ಕೆಲವನ್ನ ನೋಡೋಣ. ಅದ್ರ ಲಕ್ಷಣಗಳೇನು, ಹೇಗೆ ಗುರುತಿಸಬಹುದು? ಬಹಳ ಸುಲಭ. ಡಾಕ್ಟ್ರೆ, ನಾವೇನು ಮನೋವೈದ್ಯರ ಅಥವಾ ಸೈಕಿಯಾಟ್ರಿಸ್ಟ್, ನಮ್ಗೇನ್ ಮಾನಸಿಕ ಕಾಯಿಲೆ ಗೊತ್ತಾಗುತ್ತೆ ಅಂತ ಕೇಳಬಹುದು. ನೋಡಿ, ಹಾರ್ಟ್ ಪ್ರಾಬ್ಲಮ್ ಇದ್ರೆ ನಾವು ಸ್ಟೆಥೋಸ್ಕೋಪ್ ಇಟ್ಟು ಅದಕ್ಕೆ ಎಕೋ ಮಾಡಿ, ECG ಮಾಡಿ, ಸ್ಟೆಥೋಸ್ಕೋಪ್ ಅಲ್ಲಿ ಕೇಳಿ ಕಂಡುಹಿಡಿಬೇಕಾಗುತ್ತೆ. ಆದ್ರೆ ಮಾನಸಿಕ ಸಮಸ್ಯೆಗಳನ್ನ ಬಹಳ ಸುಲಭವಾಗಿ ನೀವು ಕಂಡುಹಿಡಿಬಹುದು. ಉದಾಹರಣೆಗೆ ಖಿನ್ನತೆ ಮತ್ತೆ ಅದರ ಲಕ್ಷಣಗಳನ್ನ ನೋಡೋಣ. ಡಿಪ್ರೆಷನ್ ಅಂತ ಪ್ರತಿಯೊಬ್ರು ಯಾವಾಗ್ಲೂ ಡಿಪ್ರೆಷನ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಖಿನ್ನತೆ ಒಂದು ಸಾಮಾನ್ಯವಾದ ಕಾಯಿಲೆ, ವಿಶ್ವಾಸದಿಂದ ಇದು ಬಹಳಷ್ಟು ಜನರನ್ನ ಕಾಡುತ್ತೆ. ಹೇಗಪ್ಪ ಕಂಡುಹಿಡಿಯೋದು? ಅತಿಯಾದ ಒಂದು ಬೇಸರ, ಯಾವಾಗೂ ಬೇಜಾರು, ನಿರಾಸಕ್ತಿ, ಸುಸ್ತು, ಏಕಾಗ್ರತೆಯಲ್ಲಿ ಕೊರತೆ, ಡಾಕ್ಟರ್ ಕಾನ್ಸಂಟ್ರೇಟೇ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅತಿಯಾದ ಕಡಿಮೆ ನಿದ್ದೆ ಅಥವಾ ತುಂಬಾ ನಿದ್ದೆ ಮಾಡ್ಬೋದು, ಹಸುವಾಗದೆ ಇರೋದು, ಸುಖ ಕಡಿಮೆ ಆಗೋದು, ಭವಿಷ್ಯದ ಕುರಿತು ನಿರಾಸೆ, ಅವರಿಗೆ ನಕಾರಾತ್ಮಕ ಚಿಂತೆಗಳು, ಮತ್ತೆ ಆತ್ಮಹತ್ಯೆಯ ಆಲೋಚನೆ ಕೂಡ ಬರಬಹುದು. ಇದೆಲ್ಲ ಒಂದು 2 ವಾರ ಅಥವಾ ಅದಕ್ಕಿಂತ ಜಾಸ್ತಿ ಸಮಯ ಈ ರೀತಿ ಇದ್ರೆ ಅದನ್ನ ಖಿನ್ನತೆ ಕಾಯಿಲೆ ಅಂತ ಹೇಳ್ತೀವಿ. ಆತಂಕದ ಕಾಯಿಲೆ, ಸೊ ಎಲ್ಲರೂ ಹೇಳ್ತಿರ್ತೀವಿ ಸ್ಟ್ರೆಸ್, ಆತಂಕ, ಟೆನ್ಷನ್ ಅಂತ ಹೇಳ್ಬೋದು. ಸೊ ಏನಪ್ಪಾ ಆತಂಕದ ಕಾಯಿಲೆ ಅಂದ್ರೆ ಏನು? ಲಕ್ಷಣಗಳೇನು ಅಂದ್ರೆ ನಿರಂತರವಾಗಿ ಅತಿಯಾದ ಚಿಂತೆ, ಪ್ರತಿಯೊಂದಕ್ಕೂ ಚಿಂತೆ, ಬೆಳಿಗ್ಗೆ ಹೇಳೋದಕ್ಕೂ ಚಿಂತೆ, ಏನ್ ಮಾಡ್ಲಿಕ್ಕೂ ಚಿಂತೆ, ನಂಗೆ ಕೊರೋನಾ ಬಂದಿರಬಹುದಾ, ನಂಗೆ ಕೆಮ್ಮಿದೆ, ಒಂಚೂರು ನೆಗಡಿ ಆಗೋಯ್ತು, ನಂಗೇನೋ ಕೊರೋನಾ ಬಂದಿದ್ಯಾ, ಸತ್ತೇ ಹೋಗ್ಬಿಡ್ತೀನ, ಅತಿಯಾದ ಚಡಪಡಿಕೆ ಇದೆ, ದಡ ಹೊಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹೃದಯ ಬಡಿತ ಜಾಸ್ತಿಯಾಗಿ, ಉಸಿರಾಟ ಜಾಸ್ತಿಯಾಗಿ, ಉಸಿರಾಟದ ಒಂದು ಭಾವನೆಗಳು, ಎಷ್ಟು ತುಂಬಾ ಉಸಿರಾಟ ಜೋರಾಡ್ತಾ ಇದ್ದೀನಿ, ಅಥವಾ ನಡ್ಕ ಶುರುವಾಗೋದು, ತಲೆ ಸುತ್ತ ಶುರುವಾಗೋದು, ವಾಕರಿಕೆ, ಹೊಟ್ಟೆ ತೊಳ್ಸಕ್ ಶುರುವಾಗೋದು, ಆಮೇಲೆ ಎಲ್ಲಾ ಕೈಕಾಲ ಜೋವು ಹಿಡಿದು ಬಿಡೋದು.
ಸೊ ಈ ರೀತಿ ಎಲ್ಲದಕ್ಕೂ ಚಡಪಡಿಕೆ, ಅದನ್ನ ಒಂದು ಸತತವಾಗಿ ಇದೇ ರೀತಿ ಇತ್ತು ಅಂದ್ರೆ ಅದನ್ನ ಆತಂಕದ ಕಾಯಿಲೆ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಚಿತ್ತ ವಿಕಲತೆ ಅಂತ ಹೇಳ್ತೀವಿ. ಏನು ಅಂದ್ರೆ ಇದು ಒಂದು 1% ಜನಕ್ಕೆ ಇರುತ್ತೆ ಅಷ್ಟೇ. ಸೊ ನಾವು ಏನ್ ಹೇಳ್ತೀವಿ, ಇವರಲ್ಲಿ ಡೆಲ್ಯೂಷನ್ಸ್ ಅಂಡ್ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಒಂದು ಭ್ರಮೆಯ ಸ್ಥಿತಿಯಲ್ಲಿ ಇರ್ತಾರೆ, ಏನು ಯಾರೂ ಇರೋದಿಲ್ಲ, ಯಾವುದೇ ಮಾತುಗಳು ಯಾರನ್ನೂ ಆಡದೇ ಇದ್ರೂ ಕೂಡ ಅಶರೀರವಾಗಿ ಮಾತುಗಳು ಕೇಳಿಸೋದು, ಎಲ್ಲಿ ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ, ಆ ರೀತಿಯಾಗಿ ವಾಯ್ಸಸ್ ಕೇಳೋದು, ನೋಡಿದ್ರೆ ಜನಗಳೇ ಇರಲ್ಲ. ಈ ರೀತಿಯಾದ ವಿಚಿತ್ರ ಅನುಭವಗಳಾಗ್ತಾ ಇರೋದು. ಮತ್ತೆ ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ, ಯಾರೋ ಪಿತೂರಿ ಮಾಡ್ತಿದ್ದಾರೆ, ನನ್ನನ್ನು ಕೊಲೆ ಮಾಡ್ಲಿಕ್ಕೆ ನೋಡ್ತಿದ್ದಾರೆ, ಈ ರೀತಿಯಾದ ತಪ್ಪು ನಂಬಿಕೆಗಳು. ಮತ್ತೆ ಅಸಹಜ ವರ್ತನೆ, ಅಸಹಜವಾದ ಮಾತುಗಳು, ಅಸಭ್ಯವಾದ ಮಾತುಗಳು, ಸೊ ಭಾವನೆಗಳಲ್ಲಿ ಅಡಚಣೆಗಳು, ಇದೆಲ್ಲ ಇತ್ತು ಅಂದ್ರೆ, ಒಂದು ಅನುಮಾನ, ಸಂಶಯ, ಈ ತರ ಎಲ್ಲ ಇತ್ತು ಅಂದ್ರೆ ಸೈಕೋಸಿಸ್ ಅಥವಾ ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಥವಾ ಚಿತ್ತವಿಕಲತೆ ಅಂತ ಹೇಳ್ತೀವಿ. ಸೊ ಇನ್ನೂ ಕೆಲವು ಕಾಯಿಲೆಗಳು ನೋಡ್ಬೇಕು ಅಂದ್ರೆ, ಬಹಳ ಮುಖ್ಯವಾದದ್ದು ನಮ್ಮನ್ನ ಕಾಣ್ತಾ ಇರೋದು ಅಂದ್ರೆ ಈಗ ಆತ್ಮಹತ್ಯೆಯ ಸಮಸ್ಯೆ. ಆತ್ಮಹತ್ಯೆ ಹೇಗೆ ಅಂದ್ರೆ, ಒಂದು ಆತ್ಮಹತ್ಯೆ ಆಯ್ತು ಅಂದ್ರೆ ಅದಕ್ಕೆ 20 ಪಟ್ಟು ಜನ ಆತ್ಮಹತ್ಯೆಯ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ ಅಂತ ಕೂಡ ಹೇಳ್ತಾರೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನ್ ಗಮನಿಸ್ಬೇಕು ಅಂದ್ರೆ, ಸರಿಯಾದ ಮುನ್ನೆಚ್ಚರಿಕೆಯನ್ನ ವಹಿಸಿದ್ರೆ ಆತ್ಮಹತ್ಯೆಗಳನ್ನು ನಾವು ತಡೆಗಟ್ಟಬಹುದು ಅನ್ನೋದು ಇಂಪಾರ್ಟೆಂಟ್ ವಿಚಾರ ನಮ್ಗೆಲ್ಲರಿಗೂ. ಸಾಮಾನ್ಯವಾಗಿ ಕೆಲವು ತಪ್ಪು ನಂಬಿಕೆಗಳಿದೆ ಜನಗಳಲ್ಲಿ ಆತ್ಮಹತ್ಯೆಯ ಬಗ್ಗೆ. ಏನು ಅಂದ್ರೆ, ಆತ್ಮಹತ್ಯೆಯ ಬಗ್ಗೆ ಮಾತಾಡೋರು ಅದನ್ನ ನಿಜವಾಗ್ಲೂ ಮಾಡೋದಿಲ್ಲ, ಆತ್ಮಹತ್ಯೆ ಪ್ರಯತ್ನ ಯಾರಾದ್ರೂ ಹುಚ್ಚನ ಅಷ್ಟೇ, ಇದನ್ನ ಯಾಕಪ್ಪ ಮಾಡ್ತಾರೆ. ಮತ್ತೆ ವ್ಯಕ್ತಿ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ರೆ ಅದನ್ನ ನಿಲ್ಸೋದೇ ಇಲ್ಲ. ಆತ್ಮಹತ್ಯೆ ಮಾಡೋರು ಜನ ಸಹಾಯ ಪಡೆಯೋದಿಲ್ಲ. ಅವರು ಆತ್ಮಹತ್ಯೆ ಬಗ್ಗೆ ಮಾತೇ ಆಡಬಾರ್ದು, ವಿಚಾರಿಸಲೇಬಾರ್ದು. ಅದರಿಂದ ನಾವು ಅವ್ರ ತಲೆಗೊಂದು ವಿಚಾರ ಹಾಕ್ಬೇಕಾಗುತ್ತೆ. ಮತ್ತೆ ಆತ್ಮಹತ್ಯೆ ಅನುವಂಶೀಯವಾಗಿ ಬರುತ್ತೆ. ಇವೆಲ್ಲ ಒಂದು ತಪ್ಪು ನಂಬಿಕೆಗಳು ಜನರಲ್ಲಿ ಇರೋದು. ಮತ್ತೆ ಈ ಎಚ್ಚರಿಕೆ ಲಕ್ಷಣಗಳೇನು, ಹೇಗೆ ಕಂಡುಹಿಡಿಯೋದು, ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾರೆ ನಾವು ಕೇರ್ಫುಲ್ ಆಗಿರೋದಿಲ್ಲ ಅಂತ ಹೇಳಿದ್ರೆ, ಆತ್ಮಹತ್ಯೆ ಬಗ್ಗೆ ಮಾತಾಡೋದು, ಹತಾಶೆಯಿಂದ ಇರೋದು, ಅಸಹಾಯಕತೆಯಿಂದ ಇರೋದು, ಅಯ್ಯೋ ಇದ್ದು ಪ್ರಯೋಜನ ಇಲ್ಲಪ್ಪ, ನಾನು ಸುತ್ತೋಗ್ಬಿಡ್ಬೇಕು, ಇರೋದಿಲ್ಲ ನಾನು. ಸೊ ಇದಕ್ಕಿದ್ದಂಗೆ ಕಾಮ್ ಆಗ್ಬಿಡೋದು, ಚೆನ್ನಾಗಿ ಮಾತಾಡ್ಕೊಂಡಿದ್ದು ಫುಲ್ಲು ಕಾಮ್ ಆಗ್ಬಿಡೋದು. ಮತ್ತೆ ಕಾಳಜಿ ವಹಿಸ್ತಾ ಇರ್ತೀವಿ, ಏನಪ್ಪಾ ಊಟ ಬೇಕಾ, ತಿಂಡಿ ಬೇಕಾ, ಇನ್ನೊಂದು ಬೇಕಾ ಅಂತ ಹೋಗಿ ಏನು ರೆಸ್ಪಾಂಡೇ ಮಾಡೋದಿಲ್ಲ. ಆಮೇಲೆ ಯಾರನ್ನು ಭೇಟಿನೇ ಮಾಡಿಲ್ಲ ಅವ್ರನ್ನ ಹೋಗಿ ಭೇಟಿ ಮಾಡ್ಕೊಳ್ಳೋದು ಸಡನ್ ಆಗಿ. ಮತ್ತೆ ಮಾತ್ರೆಗಳನ್ನ ಸಂಗ್ರಹಿಸಿ ಇಟ್ಕೊಳ್ಳೋದು, ಮತ್ತೆ ಏನಾದ್ರು ಶಸ್ತ್ರಾಸ್ತ್ರಗಳನ್ನ ರೀಸೆಂಟ್ ಆಗಿ ನೋಡ್ತಾ ಇದ್ವಿ, ಸುಮಾರು ಜನ ಶಸ್ತ್ರಾಸ್ತ್ರಗಳನ್ನ, ಗನ್ ಲೈಸೆನ್ಸಸ್ ಅನ್ನೆಲ್ಲ ಪಡ್ಕೊಂಡು ಇಟ್ಕೋತಿದ್ದಾರೆ. ಇಲ್ಲಿ ಯಾವ್ದೋ ರೀತಿಗಳು. ಮತ್ತೆ ವೈದ್ಯರು ಏನೇನ್ ಕೊಟ್ಟಿರ್ತಾರೆ, ಲೈಕ್ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟೀಸ್ ಇರ್ಬಹುದು, ಇನ್ನೊಂದು ಕಾಯಿಲೆಗಳಿರ್ಬೋದು, ಮಾನಸಿಕ ತೊಂದರೆಗಳಿರ್ಬೋದು, ಆ ಮಾತ್ರೆಗಳನ್ನ ಅನುಸರಣೆಯಾಗಿ ತಗೊಳ್ಳೋದನ್ನ ನಿರಾಕರಿಸೋದು, ಹೀಗೆ ಹಲವಾರು ರೀತಿಯಾಗಿ ಕುರುಹುಗಳನ್ನ, ಚಿಹ್ನೆಗಳನ್ನ ನಾವು ಗುರುತಿಸಬಹುದು ಆತ್ಮಹತ್ಯೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ. ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್. ನಾವು ಜೊತೆಲಿರೋರು, ಕಲೀಗ್ಸು, ಮನೇಲಿರೋರು, ಸಹೋದ್ಯೋಗಿಗಳು ಈ ಕುರುಹುಗಳನ್ನ ಸ್ವಲ್ಪ ಗಮನವಾಗಿ ನೋಡಿದ್ರೆ ನಾವು ಆತ್ಮಹತ್ಯೆಗಳನ್ನ ಖಂಡಿತವಾಗೂ ತಡೆಗಟ್ಟಬಹುದು. ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ತಿದ್ರೆ ನಾನೊಂದು ಉದಾಹರಣೆ ಕೊಡ್ತೀನಿ. ಮುಂಚೆ ನಾನು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಒಂದ್ಸರಿ ಒಬ್ಬ ಬಂದ. ನಾನು ಆಕ್ಚುಲಿ ಕೆಲಸ ಮಾಡ್ತಾ ಇದ್ದಿದ್ದು ಪ್ರಿಸನ್ ಅಲ್ಲಿ. ಅಲ್ಲಿ ಒಬ್ಬ ಬಂದ್ಬಿಟ್ಟು, ಮೇಡಮ್ ನನಗೆ ತುಂಬಾ ಜೀವನ ಬೇಸರ ಆಗ್ಬಿಟ್ಟಿದೆ, ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ಆಮೇಲೆ ಆಯ್ತಪ್ಪ, ಏನ್ ಕಷ್ಟ ನಿಮಗೆ ಅಂತ ಕೇಳಿದಾಗ, ಇದೇನು ಮಾತಾಡ್ಬೇಡಿ ನನಗೆ, ನಾನು ಈಗ ಹೋಗಿ ಆತ್ಮಹತ್ಯೆ ಮಾಡ್ತೀನಿ. ಸೊ ಆವಾಗ, ಏನಪ್ಪ ನಿನ್ ಜೀವನ ಇಷ್ಟೇನಾ, ಏನಕ್ಕೆ ಆತ್ಮಹತ್ಯೆ ಮಾಡ್ಕೊತಿದ್ಯಾ, ನಿಮ್ದೇನ್ ತೊಂದ್ರೆ, ಈ ರೀತಿ ಒಂದು ಅರ್ಧ ಗಂಟೆ ಮಾತಾಡಿದಾಗ ಆತನಿಗೆ ಬಹಳಷ್ಟು ಆ ಆಲೋಚನೆ ಬಂತು, ಇಲ್ಲ ನನ್ನ ಜೀವನ ಬಹಳ ಅಮೂಲ್ಯ. ಸೊ ಅದೇ ರೀತಿ ರೀಸೆಂಟ್ ಆಗಿ ಒಬ್ರು ಈ ತರ ಕೋವಿಡ್ ಪಾಸಿಟಿವ್ ಇದ್ದವರು ಕೂಡ, ಅಯ್ಯೋ ನನ್ ಕೈಲಿ ಆಗ್ತಾನೆ ಇಲ್ಲ, ಈ ತೊಂದರೆಗಳು, ಈ ಅಡ್ಮಿಷನ್, ಈ ಐಸೋಲೇಷನ್ ನನ್ ಕೈಲಿ ಆಗೋದೇ ಇಲ್ಲ ಅಂತ ಒಂದು ಮಾತುಗಳು ಬರ್ತಾ ಇತ್ತು. ಆಗ ಯಾವ ರೀತಿ ಇವರನ್ನ ಆಚೆ ತಂದ್ವಿ ಅಂದ್ರೆ, ಒಂದು ಆಪ್ತ ಸಮಾಲೋಚನೆ, ಮತ್ತೆ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಏನಾಗ್ತಿದೆ ಅಂತ ಒಂದು ವಿವರಣೆ ಕೇಳೋದು, ಅವ್ರಿಗೆ ಧೈರ್ಯ ತುಂಬೋದು, ಮತ್ತೆ ಆರೋಗ್ಯಕರವಾದ ಬೇರೆಡೆ ಒಂದು ಗಮನವನ್ನ ಹರಿಸ್ಲಿಕ್ಕೆ ಅವ್ರಿಗೆ ಹೇಳ್ಕೊಡೋದು. ಒಂದು ಯೋಗ ಮಾಡಿ, ವಾಕಿಂಗ್ ಮಾಡಿ, ಆಸ್ಪತ್ರೆನಲ್ಲೇ ವಾಕಿಂಗ್ ಶುರು ಮಾಡಿ, ಬೆಳಿಗ್ಗೆ ಹೊತ್ತು ಮಲ್ಕೋಬೇಡಿ, ಸಂಜೆ ಮಾತ್ರ ಅಥವಾ ರಾತ್ರಿ ಮೇಲೆ ಮಲ್ಕೊಳ್ಳಿ, ನಿಮ್ಮ ಇಷ್ಟವಾದವ್ರ ಜೊತೆ ಮಾತಾಡಿ. ಸೊ ಈ ರೀತಿಯಾಗಿ ಎಲ್ಲ ಸಲಹೆಗಳನ್ನ ಕೊಟ್ಟ ಮೇಲೆ ಅವರಿಗೆ ಬಹಳಷ್ಟು ಧೈರ್ಯ ಬಂದು ಯಾವುದೇ ರೀತಿ ನಕಾರಾತ್ಮಕ ಯೋಚನೆಗಳು ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ಬೋದು, ಬಹಳಷ್ಟು ದಿವಸದಿಂದ ಮದ್ಯಪಾನ ಸಿಗದಿರ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಎಷ್ಟೊಂದು ಜನ, ಅಥವಾ ಮತ್ತೆ ಆತ್ಮಹತ್ಯೆಗಳು ಆಗಿ ಹೋಗಿದೆ ಅಂತ ಹೇಳ್ತಾರೆ. ಈ ಮದ್ಯಪಾನ ಚಟ ಬಂದು ಏನಾಗುತ್ತೆ, ಈ ಮದ್ಯಪಾನವು ಬಂದು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ. ಮತ್ತೆ
ಹಾಗೆ ದೀರ್ಘಕಾಲ ಉಪಯೋಗಿಸಿದ್ರೆ ಮೆದುಳಿನಲ್ಲಿ ಕೂಡ ರಾಸಾಯನಿಕ ಬದಲಾವಣೆಗಳು ಆಗುತ್ತೆ. ಈ ದುಶ್ಚಟದ ಲಕ್ಷಣಗಳೇನು ಅಂದ್ರೆ ಹೆಚ್ಚು ಮದ್ಯನ ಬಳಸೋದು, ಮತ್ತೆ ಮದ್ಯ ಸೇಮ್ ಒಂದು ಕಿಕ್ ಸಿಗ್ಲಿಕ್ಕೆ ಜಾಸ್ತಿ ಮಾಡ್ಕೊಂಡು ಹೋಗೋದು, ಮತ್ತೆ ಬಳಸಿದ್ರೆ ಕೂಡ ಅವರಿಗೆ ಆ ಕಿಕ್ ಬರ್ಲಿಕ್ಕೆ ಜಾಸ್ತಿ ಸಮಯ ತಗೊಳ್ಳೋದು, ಏನೇ ರೆಸ್ಪಾನ್ಸಿಬಿಲಿಟೀಸ್ ಇರ್ಲಿ ಅದನ್ನೆಲ್ಲ ಮರ್ಕೊಬಿಟ್ಟು ಬರೀ ಮದ್ಯದ ಬಗ್ಗೆನೆ ಸೆಳೆತ ಜಾಸ್ತಿ ಮಾಡ್ಕೊಳ್ಳೋದು. ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇರುತ್ತೆ, ಇನ್ನೊಂದು ಇರುತ್ತೆ, ಯಾರಿಗೋ ಹುಷಾರಿಲ್ಲ, ಅದ್ರ ಬಗ್ಗೆ ಏನೋ ಚಿಂತೆನೇ ಇಲ್ಲ. ಸೊ ಈ ರೀತಿ ಹೆಚ್ಚು ಮದ್ಯೆಯನ್ನ ಬಳಸ್ಕೊಂಡು ಹೋಗ್ತಾರೆ. ಮತ್ತೆ ಹೀಟ್ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಆಗಿದೆ. ಈಗ ರೀಸೆಂಟ್ ಆಗಿ ಲಾಕ್ ಡೌನ್ ಆಗಿದೆ, ಕುಡಿಯೋ ಪ್ರಮಾಣ ಕಡಿಮೆ ಆಗಿರುತ್ತೆ ಅಥವಾ ಕುಡಿತ ನಿಂತ್ಕೋಗಿರುತ್ತೆ. ಆವಾಗ ಹೇಗೆ ಕಂಡುಹಿಡಿಯೋದು ಮನೆಯವರೆಲ್ಲ ಅಥವಾ ಕುಡಿಯೋರು ಅಂತ ಹೇಳಿದ್ರೆ, ಕೈಗಳು ನಡ್ಕ ಸ್ಟಾರ್ಟ್ ಆಗೋದು, ನಿದ್ರೆ ಕಡಿಮೆ ಆಗೋದು, ಮತ್ತೆ ವಾಂತಿಗೆ ಬರಕ್ ಶುರುವಾಗೋದು, ಹೆಚ್ಚಿನ ಎದೆ ಎಡಬಡವನ್ನು ಕುಡ್ಕೊಳ್ಳೋಕ್ ಶುರುವಾಗೋದು, ಹಸಿವು ಕಡಿಮೆ ಆಗೋದು, ಬೆವರಕ್ಕೆ ಸ್ಟಾರ್ಟ್ ಮಾಡೋದು, ಮತ್ತೆ ಜ್ವರ ಬಂದಂಗಾಗೋದು, ರಕ್ತದೊತ್ತಡ ಜಾಸ್ತಿ ಆಗೋದು, ಆತಂಕ, ಖಿನ್ನತೆ, ಇನ್ನೂ ಜಾಸ್ತಿ ಅಂತ ಹೇಳಿದ್ರೆ ಫಿಟ್ಸ್ ಬರಬಹುದು. ಅದಕ್ಕೂ ಜಾಸ್ತಿ ಬಿಟ್ರೆ ಡಿಲೀರಿಯಂ ಟ್ರೆಮನ್ಸ್ ಅಂತ ಹೇಳ್ತೀವಿ, ಒಂದು ಕನ್ಫ್ಯೂಷನ್ ಸ್ಟೇಟ್, ಬೆಳಿಗ್ಗೆ ಏನೋ ಮಧ್ಯಾಹ್ನ ಏನೋ ಗೊತ್ತಾಗೋದಿಲ್ಲ, ಮತ್ತೆ ಮೈ ಮೇಲೆಲ್ಲ ಬಾಕ್ಸ್ ಓಡಾಡ್ತಿದೆ, ಅದು ಹಾವು ಕಾಣಿಸ್ತಾ ಇದೆ, ಕಾಣಿಸದೇ ಇರೋ ವಿಷಯಗಳೆಲ್ಲ ಕಾಣಿ ಅವರು ಹೋಗಿ ಮೇಲಿಂದ ಜಂಪ್ ಮಾಡ್ಬೋದು. ಈ ರೀತಿಯಾದ ಎಲ್ಲ ಸಮಸ್ಯೆಗಳು ಆಲ್ಕೋಹಾಲ್ ವಿಡ್ರಾಯಲ್ ಅಲ್ಲಿ ಆಗುತ್ತೆ. ಮತ್ತೆ ಆಲ್ಕೋಹಾಲ್ ಜೊತೆಗೆ ನಾವು ನೋಡಿದಂಗೆ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು, ವೃತ್ತಿಪರ ಸಮಸ್ಯೆಗಳು ಸುಮಾರಿದೆ. ಈ ಲಾಕ್ ಡೌನ್ ಅನ್ನ ಬಳಸ್ಕೊಂಡು ನನ್ನ ಒಂದು ಸಲಹೆ ಏನು ಅಂದ್ರೆ, ಲಾಕ್ ಡೌನ್ ಸಮಯನ ನಾವು ಚೆನ್ನಾಗಿ ಬಳಸ್ಕೊಂಡು ಇದನ್ನ ಆಲ್ಕೋಹಾಲ್ ಅನ್ನ ಅಥವಾ ಮದ್ಯಪಾನವನ್ನ ಬಿಡ್ಲಿಕ್ಕೆ ನಾವು ಒಂದು ಸದುಪಯೋಗ ಮಾಡ್ಬೇಕು. ಏನಂದ್ರೆ ಮೊನ್ನೆನೂ ಒಬ್ರು ಕಾಲ್ ಮಾಡಿದ್ರು, ಮೇಡಮ್ 10 ದಿವಸ ಆಗಿದೆ ನಾನು ಆಲ್ಕೋಹಾಲ್ ಬಿಟ್ಬಿಟ್ಟಿದ್ದೀನಿ, ನನ್ಗೇನು ಅಂಥ ವಿಡ್ರಾವಲ್ ಸಿಂಪ್ಟಮ್ಸ್ ಇಲ್ಲ, ಸಣ್ಣದಾಗಿ ಕೈ ಕಾಲು ಅರ್ಥ ಬರ್ತಾ ಇತ್ತು, ಬಟ್ ನಾನು ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಅಂಥವ್ರಿಗೆ ನಾವು ರಿಯಲಿ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಬಟ್ ಬಹಳಷ್ಟು ತುಂಬಾ ತೊಂದರೆ ಆಗಿರೋರಿಗೆ ಹತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು, ಹತ್ರದ ಮನೋವೈದ್ಯರನ್ನ ಕಾಣಬಹುದು, ಹತ್ರದ ಮೆಡಿಕಲ್ ಕಾಲೇಜಸ್ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು ವಿಡ್ರಾವಲ್ ಸಿಂಪ್ಟಮ್ಸ್ಗೆ. ಇಲ್ಲಾಂದ್ರೆ 104ಕ್ಕೆ ಕಾಲ್ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಾವು ರಾಜ್ಯಾದ್ಯಂತ ಆಯಾ ಡಿಸ್ಟ್ರಿಕ್ಟ್ ಗೆ ಸಂಬಂಧಪಟ್ಟಿದ ಸೈಕ್ಯಾಟ್ರಿಸ್ಟ್, ಮನೋವೈದ್ಯರ ಒಂದು ನಂಬರ್ಸ್ ಕೂಡ ಕೊಟ್ಟಿದ್ದೀವಿ. ನೀವು 104ಕ್ಕೆ ಫೋನ್ ಮಾಡಿದ್ರೆ ನಿಮ್ಮ ಜಿಲ್ಲೆಯ ಸೈಕ್ಯಾಟ್ರಿಸ್ಟ್ ನಂಬರ್ ಕೂಡ ಸಿಗುತ್ತೆ. ಅವರಿಗೆ ಫೋನ್ ಮಾಡಿ ನೀವು ಉಚಿತ ಆಪ್ತ ಸಮಾಲೋಚನೆ ಮತ್ತೆ ಟ್ರೀಟ್ಮೆಂಟ್ ಕೂಡ ಪಡೆಯಬಹುದು ಆಲ್ಕೋಹಾಲ್ ವಿಡ್ರಾವಲ್. ಮತ್ತೆ ತಂಬಾಕು ಸೇವನೆಯಿಂದನೂ ಹಲವಾರು ತೊಂದರೆಗಳು ಆಗುತ್ತೆ, ನಿಮ್ಗೆ ಈಗಾಗಲೇ ಗೊತ್ತು. ಅದರಲ್ಲಿ 400 ವಿಷಕಾರಿ ಪದಾರ್ಥಗಳಿರುತ್ತೆ. ತಂಬಾಕು ಬಳಕೆಯಿಂದ ನಿಮ್ಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಕಿರಿಕಿರಿ ಆಗಬಹುದು, ಅಸಹನೆ ಆಗಬಹುದು, ಮತ್ತೆ ಖಿನ್ನತೆ ಬರಬಹುದು, ಡಿಪ್ರೆಷನ್ ಬರಬಹುದು, ಕಾನ್ಸಂಟ್ರೇಷನ್ ತೊಂದರೆಗಳಾಗಬಹುದು, ಮತ್ತೆ ಹೃದಯಾಘಾತ, ಪಾರ್ಶ್ವವಾಯು, BP ಬರಬಹುದು, ಕ್ಯಾನ್ಸರ್ ಬರಬಹುದು, ಉಸಿರಾಟದ ಕಾಯಿಲೆ ಬರಬಹುದು. ಸೊ ಈ ತಂಬಾಕು ಕೂಡ ಈ ಲಾಕ್ಡೌನ್ ಸಮಯದಲ್ಲಿ ಬಿಡೋದಿಕ್ಕೆ ಆಪ್ತ ಸಮಾಲೋಚನೆ ಚಿಕಿತ್ಸೆಯನ್ನ ಪಡೆದು ಅಥವಾ ಹಾಗೆ ಬಿಡೋರು ಕೂಡ ಬಿಡಬಹುದು. ಸೊ ಇನ್ನೊಂದು, ಈ ಕೊರೋನಾ ಯುಗ ನಾನೇನ್ ಹೇಳ್ತಿದ್ದೆ, ಈ ವೈರಾಣು ಲೋಕಾದ್ಯಂತ ಹರಡ್ಬಿಟ್ಟಿದೆ. ಮತ್ತೆ ಅದಕ್ಕೂ ಮೀರಿ ಏನ್ ಹರಡ್ತಿದೆ ಅಂದ್ರೆ ಇದ್ರ ಕುರಿತ ವದಂತಿಗಳು, ಮಾಹಿತಿಗಳು, ಹಾಗೂ ಅವುಗಳನ್ನ ಹುಟ್ಟಾಕಿರೋ ಭಯ ಹಾಗೂ ಆತಂಕ, ಅನಿಶ್ಚಿತತೆ ಅಂದ್ರೆ ಅನ್ಸರ್ಟನಿಟಿ, ಏನಾಗುತ್ತೋ ಗೊತ್ತಿಲ್ಲ, ಹರಿದು ಬರ್ತಿರೋ ಮಾಹಿತಿಗಳ ಸುನಾಮಿನೇ ಆಗೋಗ್ಬಿಟ್ಟಿದೆ. ಜನಸ್ತೋಮ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಅಂತೂ ತುಂಬಾ ಬೀಳ್ತಾ ಇದೆ. ಈಗಾಗಲೇ ಆತಂಕ, ಖಿನ್ನತೆ, ಗೀಳು ಮನೋರೋಗ ಅಥವಾ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಈ ಎಲ್ಲಾ ತೊಂದರೆಗಳಿರೋರಿಗೆ ಈ ಆತಂಕ ಇನ್ನೂ ಕೂಡ ಜಾಸ್ತಿ ಆಗ್ಬೋದು, ಅಸಹಾಯಕತೆ ಇನ್ನೂ ಕೂಡ ಜಾಸ್ತಿ ಆಗಿ ಅವರಿಗೆ ಕುಗ್ಗೋ ತರಹ ಒಂದು ಪರಿಸ್ಥಿತಿ ಬರ್ಬೋದು. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಮಾಹಿತಿ ಸ್ವೀಕರಣೆ ಏನಿದೆ ಅದರಲ್ಲಿ ಒಂದು ಇತಿಮಿತಿ ಇರಬೇಕು. ಎಷ್ಟು ಬೇಕೋ ಅಷ್ಟು ಮಾಹಿತಿನ ಒಳ ತೆಗೆದುಕೋಬೇಕು ನಾವು, ಇದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕು ಅಂತ. ಸೊ ಒಂದು ನಿಯಮಿತ ಕಾಲನ ಇಟ್ಕೋಬೇಕು ಮಾಹಿತಿ ಸಂಗ್ರಹಣೆಗೆ. ಅಫ್ಕೋರ್ಸ್ ಮೀಡಿಯಾದವರು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಬೆಳಗಿನ ಸಂಜೆ ತನಕ ಏನು ಗ್ಲೋಬಲ್ ಸಿನಾರಿಯೋ ಇದೆ, ಕರ್ನಾಟಕದ ಸಿನಾರಿಯೋ ಇದೆ, ಅದನ್ನ ಹೇಳ್ತಾ ಇರ್ತಾರೆ. ನಾವು ನಿಯಮಿತ ಕಾಲನ ಇಟ್ಕೊಂಡು ಬೆಳಿಗ್ಗೆ ಒಂದು 10 ನಿಮಿಷ, ಮಧ್ಯಾಹ್ನ ಒಂದು 10 ನಿಮಿಷ, ಸಾಯಂಕಾಲ 10 ನಿಮಿಷ ಏನಾಗ್ತಿಲ್ಲ ನೋಡ್ಕೋಬಹುದು. ಮತ್ತೆ ತಪ್ಪು ಮಾಹಿತಿ, ವದಂತಿ ಸಾಕಷ್ಟು ಎಲ್ಲ ಆಗ್ತದೆ. ಅದರಿಂದ ಏನು ನಂಬಿಕೆಯಾದ ಒಂದು ಮಾಹಿತಿ ಇದೆ, ಈಗ ಕರ್ನಾಟಕ ಸರ್ಕಾರದಿಂದ ಮಾಹಿತಿ ಸಿಗ್ತಾ ಇದೆ ಪ್ರತಿ ದಿವಸ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ ಸಿಗ್ತಾ ಇದೆ, ರಾಷ್ಟ್ರೀಯ ಆರೋಗ್ಯ ಇಲಾಖೆಯಿಂದ, ಗವರ್ಮೆಂಟ್ ಆಫ್ ಇಂಡಿಯಾ ಇಂದ, ICMR ಇಂದ, ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಇದೆಲ್ಲದರಿಂದ ಪ್ರತಿ ದಿವಸ ಮಾಹಿತಿ ಅಪ್ಡೇಟ್ ಆಗ್ತದೆ. ಅದನ್ನ ಮಾತ್ರ ನಂಬಬೇಕು. ಮತ್ತೆ ಈ ಸಾಮಾಜಿಕ ಜಾಲತಾಣ ಸುಮಾರು ಜನ ನಮ್ಗೆ ಕಾಲ್ ಮಾಡ್ತಾರೆ, ಮೇಡಮ್ ವಾಟ್ಸಪ್ ಅಲ್ಲಿ ಈಗ ಬಂದಿತ್ತು, ನಿಂಬೆ ಹಣ್ಣು ಡೈಲಿ ಉಪಯೋಗಿಸಿದ್ರೆ ಕೊರೋನಾ ಸುತ್ತೋಗುತ್ತಂತೆ,
ಪ್ರತಿ ದಿವಸ ಕುದಿಯೋ ನೀರು ಕುಡಿದ್ರೆ ಕೊರೋನಾ ಇಂದ ತಪ್ಪಿಸ್ಕೋಬೋದಂತೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದರಿಂದ ಬರ್ತಾ ಇರುತ್ತೆ ಇನ್ಫಾರ್ಮೇಶನ್. ಆ ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ ಇಂದ ಕೂಡ ನಾವು ತಪ್ಪಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಿಸಿರೋ ಪದಗಳನ್ನ ಕೊರೋನಾ ವೈರಾಣು ಸಂಬಂಧಿಸಿದ ಪದಗಳನ್ನ ಬೇಕಾದ್ರೆ ಮ್ಯೂಟ್ ಮಾಡ್ಕೋಬಹುದು ನೀವು. ಮತ್ತೆ ಟ್ವಿಟರ್ ನಲ್ಲಿ ಕೀವರ್ಡ್ಸ್ ಅನ್ನ ಶಬ್ದಗೊಳಿಸಬಹುದು. ವಾಟ್ಸಪ್ ಅಲ್ಲಿ ಕೆಲವು ಗುಂಪುಗಳನ್ನ ಮತ್ತೆ ಫೇಸ್ಬುಕ್ ಪೋಸ್ಟರ್ಸ್ ಗಳನ್ನು ಅಡಿಗಿರಿಸಿಕೊಳ್ಳಬಹುದು. ಮತ್ತೆ ಬೇಡದೇ ಇರೋ ಅಧಿಕವಾದ ಮಾಹಿತಿಯಿಂದ ದೂರವಿರಬಹುದು. ಅದನ್ನ ಒಂದು ದೃಢ ನಿರ್ಧಾರ ಮಾಡ್ಬೇಕು. ಅದರಿಂದ ನಮ್ಮ ಮನಸ್ವಾಸ್ಥ್ಯ ಕಾಪಾಡಬಹುದು. ಮತ್ತೆ ಕೈ ತೊಳೆಯೋದು, ಸ್ವಚ್ಛತೆಯನ್ನು ನೀವು ಕಾಪಾಡ್ಕೋಬಹುದು. ಯಾಕಂದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ, ಯಾರಾದ್ರೂ ಮ್ಯೂಟ್ ಮಾಡ್ಕೊಡಿ. ಯಾರದು ಮನು ಸರ್. ಮ್ಯೂಟ್ ಮಾಡ್ಕೊಪ್ಪ. ಮ್ಯೂಟ್ ಮಾಡ್ಕೋಬೇಕು. ಸ್ವಚ್ಛತೆ ಕಾಪಾಡಿಕೊಳ್ಳದಿರ ನೀವು ಯಾವುದೇ ಒಂದು ಕಣ್ಣು ಮೂಗು ಬಾಯಿ ಮುಟ್ಟಿದ್ರೆ ನಿಮ್ಗೆ ನೀವು ಕೊರೋನಾ ಸೋಂಕಿತರು ಓಡಾಡಿರೋ ಜಾಗದಲ್ಲಿ ಏನಾದ್ರು ಮುಚ್ಚಿದ್ರೆ ಮಾಡಿದ್ರೆ ಕೊರೋನಾ ಸೋಂಕು ಬರೋ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಆದ್ರೆ ಗೀಳು ಕಾಯಿಲೆ ಇರೋರಿಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು. ಏನು ಅಂದ್ರೆ ಮುಂಚೆ ಎಷ್ಟು ಕೈ ತೊಳಿತಿದ್ರು ಅಷ್ಟು ಕೈ ತೊಳೆದ್ರೆ ಸಾಕು. ಮತ್ತೆ ಊಟದ ಮುಂಚೆ ಕಣ್ಣು ಮೂಗು ಬಾಯಿ ಮುಚ್ಚಕ್ ಮುಂಚೆ ಕೈಕಾಲು ತೊಳ್ಕೋಬೇಕು, ಎಸ್ಪೆಷಲಿ ಕೈ ತೊಳ್ಕೋಬೇಕು. ಮತ್ತೆ ಬೇರೆಯವರ ನಿಕಟ ಸಂಪರ್ಕದ ಬಳಿಕ ಕೈ ತೊಳ್ಕೋಬೇಕು. ಕಾಯಿಲೆ ಉಲ್ಬಣವಾಗ್ತಿದೆ, ಮುಂಚೆ ಇದೀಗ ಮಾನಸಿಕ ಕಾಯಿಲೆ ಉಲ್ಬಣವಾಗ್ತಿದೆ, OCD ಅಥವಾ ಗೀಳು ಮನೋರೋಗ ಉಲ್ಬಣವಾಗ್ತಿದೆ ಅಥವಾ ಆತಂಕದ ಕಾಯಿಲೆ ಉಲ್ಬಣವಾಗ್ತಿದೆ ಅಂದ್ರೆ ಹತ್ತಿರದ ಮನೋವೈದ್ಯರನ್ನ ಖಂಡಿತವಾಗಿ ಸಂಪರ್ಕ ಮಾಡ್ಕೋಬೇಕಾಗುತ್ತೆ. ಮತ್ತೆ ಜನರ ಜೊತೆ ಸಂಬಂಧ ಹೇಗೆ ಮಾಡ್ಬೇಕು ಮೇಡಮ್? ಈಗ ಜನರ ನಿಕಟ ಸಂಪರ್ಕ ಈ ಸಮಯದಲ್ಲಿ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಂದ್ ಮಾತ್ರಕ್ಕೆ ಜನರೊಡನೆ ಸಂಬಂಧನೇ ಕಟ್ಕೋಬಿಡಿ ಅಂತ ಅಲ್ಲ. ಈಗ ತಂತ್ರಜ್ಞಾನದ ಲಾಭ ಹೋಗಬಹುದು. ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ, ನೆರೆಹೊರೆಯವರ ಜೊತೆ ಸುಖ ದುಃಖ ಅಂತ ಹಂಚ್ಕೋಬಹುದು. ವಿಡಿಯೋ ಕಾಲ್ಸ್ ಮಾಡಬಹುದು, ನಾರ್ಮಲ್ ಕಾಲ್ಸ್ ಮಾಡಬಹುದು. ಮತ್ತೆ ಕೆಲಸಕ್ಕೆ ಪಟ್ಟಿ ತಯಾರಿಸ್ಕೊಳ್ಳಿ, ಪುಸ್ತಕ ಓದಬಹುದು, ಸಿನಿಮಾ ನೋಡಬಹುದು, ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡ್ಬಹುದು, ಕೇರಂ ಬೋರ್ಡ್ ಇರ್ಬೋದು, ಚೆಸ್ ಇರಬಹುದು, ಇದೆಲ್ಲ ಮಾಡಬಹುದು. ಏನ್ ಮಾಡಿದ್ರು ಒಂದು ಬ್ಯಾಲೆನ್ಸ್ಡ್ ಆಗ್ಬೋದು, ಯಾವ್ದನ್ನು ಅತಿವೃಷ್ಟಿ ಅನಾವೃಷ್ಟಿ ಮಾಡ್ಕೋಬಾರ್ದು. ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಹೇಗೆ ಒತ್ತಡವನ್ನ ನಿರ್ವಹಿಸೋದು, ಇಷ್ಟೊಂದು ಟೆನ್ಷನ್ ಇದೆ ಅಲ್ಲ. ಮಿತವಾದ ಆಹಾರ ಮತ್ತೆ ನಿಸರ್ಗದೊಂದಿಗೆ ಸಂಪರ್ಕ. ಹಂಗಂದ್ರೆ ಆಚೆ ಹೋಗ್ಬಿಡೋದಲ್ಲ, ಗಾಳಿ ಬೆಳಕು ಸಿಗುವಂತೆ ಒಂದಿಷ್ಟು ಓಡಾಟ ನಮ್ಮ ಅಂಗಳದಲ್ಲೇನೆ, ನಮ್ಮ ಟೆರೆಸ್ ಅಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಬಾಲ್ಕನಿನಲ್ಲಿ ಮಾಡ್ಬೋದು. ಮತ್ತೆ ನಿಯಮಿತವಾದ ಒಂದು ವ್ಯಾಯಾಮ, ಎಷ್ಟು ಬೇಕಾದಷ್ಟು ಒಂದು ನೀರು, ನಿದ್ರೆ, 6 to 8 hours ನಿದ್ದೆ ಮಾಡೋದು. ಹೀಗೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನ ಪುಷ್ಟೀಕರಿಸೋದು. ಮತ್ತೆ ಸಕಾರಾತ್ಮಕ ಆಲೋಚನೆಗಳು, ನಾನು ಹೇಳಿದಾಗ ಯೋಗ, ಧ್ಯಾನ, ಮೌನ, ಪ್ರಾರ್ಥನೆ, ಬುಕ್ಸ್ ಓದೋದು, ಮ್ಯೂಸಿಕ್ ಕೇಳೋದು, ಮಕ್ಕಳ ಜೊತೆ ಸಮಯ ಕಳೆಯೋದು, ಹಿರಿಯರ ಜೊತೆ ಸಮಯ ಕಳೆಯೋದು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಇವೆಲ್ಲವೂ ಕೂಡ ಒತ್ತಡ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಮತ್ತೆ ಏನಂದ್ರೆ ಇನ್ನ ಕೆಲವು ಟಿಪ್ಸ್ ಕೊಡ್ಬೇಕಂದ್ರೆ, ಏನ್ ಮಾಹಿತಿ ಬರುತ್ತೆ ಅದನ್ನ ಅಕ್ನಾಲೇಜ್ ಮಾಡ್ಕೊಳ್ಳಿ. ದಿನ ಒಂದಷ್ಟು ಮಾಹಿತಿ ಮಾತ್ರ ತಗೊಳ್ಳಿ ಒಳಗಡೆ. ಆಮೇಲೆ ಬಂದ ಮಾಹಿತಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೇಕು. ಅದು ಒಂದು ಮಾಹಿತಿ ಬರುತ್ತೆ, ಅದಕ್ಕೆ ಫುಲ್ಲು ಟೆನ್ಷನ್ ಮಾಡ್ಕೊಂಡ್ಬಿಡೋದು, ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸುಮ್ನೆ ಮನಸ್ಸಿನಲ್ಲಿ ಮುಂದಾಗುವ ಅನಾಹುತಗಳು, ಓಕೆ ಈಗ ಕೊರೋನಾ ಇಷ್ಟು ದಿನ ಬಂದಿದೆ, ಲಾಕ್ಡೌನ್ 14 ದಿನ ಆಗಿದೆ, ಇನ್ನ 14 ದಿನ ಮುಂದುವರಿದೆ, ಈ ತರ ನಮ್ಮ ಮನಸ್ಸು ಹುಚ್ಚುಕುದ್ರೆ ತರ ಓಡ್ತಾನೆ ಇರುತ್ತೆ. ನಿಮ್ಮ ಅಧಿಕವಾದ ಯೋಚನೆಗಳು ಏನೇನ್ ಬರ್ತೀವಿ ಎಲ್ಲವನ್ನೂ ನಂಬಬೇಕಾಗಿಲ್ಲ. ಅಂಡ್ ತಲೆಯಲ್ಲಿ ಬಂದಿದ್ದ ಯೋಚನೆ ಎಲ್ಲ ಸತ್ಯ ಆಗೋ ಸಾಧ್ಯತೆಗಳು ಕಡಿಮೆ. ಸೊ ಹಾಗಾಗಿ ಕೆಲವು ಸರಿ ನಮ್ಮನ್ನ ಮೀರಿ ಯೋಚನೆಗಳು ಬರ್ತಾ ಇರುತ್ತೆ, ಹಿಂಗಾಗ್ಬೋದಾ, ಹಾಗಾಗ್ಬೋದಾ, ಸೊ ಅದನ್ನ ಲೀವ್ ದೋಸ್ ಥಾಟ್ಸ್, ಅದನ್ನ ಬಿಡಿ, ಎಲ್ಲವನ್ನೂ ಮನಸ್ಸಿಗೆ ತಗೊಂಡು ಪ್ರತಿಕ್ರಿಯಿಸ್ತೇವೆ. ಸೊ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ವಾಸ್ತವವನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತೇನಪ್ಪ ಎದ್ದಿದೀವಿ, ಆರಾಮಾಗಿರೋಣ, ಏನು ಹೊಸ ಅಡಿಗೆ ಮಾಡ್ಬೋದು, ಏನ್ ವ್ಯಾಯಾಮ ಮಾಡ್ಬೋದು, ಹೇಗೆ ಖುಷಿಯಾಗಿ ಕಾಲ ಕಳಿಬಹುದು, ಯಾರಿಗೆ ಫೋನ್ ಮಾಡ್ಬೋದು, ಇವೆಲ್ಲ ನಮ್ಮ ಲಾಕ್ಡೌನ್ ಅಲ್ಲಿ ನಮ್ಮ ಚೌಕಟ್ಟಿನಲ್ಲಿ ಏನೇನು ಸೃಜನಾತ್ಮಕವಾಗಿ ಮಾಡಬಹುದು ಅದನ್ನೆಲ್ಲ ಮಾಡೋದು. ನಾಳೆ ಚಿಂತನೆ ನಾಳೆಗೆ ಬಿಟ್ರೆ ಒಳ್ಳೆಯದು, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಆಮೇಲೆ ಈ ಸ್ಟ್ರೆಸ್ ಸೊ ನೋಡ್ಬಹುದು ನೀವು. ಸೊ ಒತ್ತಡವನ್ನ ಈಗ ಸುಮಾರು ಜನಕ್ಕೆ ಲಾಕ್ಡೌನ್ ಅಲ್ಲಿ ಮನೆ ಇರೋದ್ರಿಂದ ಯಾರೋ ಒಂದು
ಬಹಳ ಹಾಸ್ಯಾಸ್ಪದವಾಗಿ ಹೇಳಿದ್ರು, ನನಗೆ ಮನೇಲಿ ಕೂತ್ಕೊಂಡು ಬೋರ್ ಆಗಿದೆ, ಪರ್ಸನಲ್ ರೀಸನ್ಸ್ ಒಂದೆರಡು ದಿನ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬ್ರೈನ್ ಒಂದು ಪ್ರೆಷರ್ ಕುಕ್ಕರ್ ತರ, ಯಾವುದೇ ಒತ್ತಡವನ್ನ ನೀವ್ ಮಾತ್ರ ಇಟ್ಕೊಂಡು ತುಂಬಾ ಚಿಂತೆ ಮಾಡ್ತಾ ಇದ್ರೆ ಅದು ಪ್ರೆಷರ್ ಕುಕ್ಕರ್ ತರ ಬರ್ಸ್ಟ್ ಆಗ್ಬಿಡುತ್ತೆ. ಸೊ ನಮಗೆ ಬಂದು ಇವಾಗ ಏನ್ ಮಾಡ್ತೀವಿ, ಗಾಳಿ ಇಲ್ಲ ಒಂದು ರೂಮ್ ಅಲ್ಲಿ ಇದ್ರೆ ವೆಂಟಿಲೇಷನ್ ಗೋಸ್ಕರ ಫ್ಯಾನ್ ಹಾಕ್ತೀವಿ, ಕಿಟಕಿ ತೆಗಿತೀವಿ. ನಮಗೆ ಇರೋ ಕಿಟಕಿ ಅಂದ್ರೆ ನಮ್ಮ ಬಾಯಿ. ಸೊ ಇದು ಯಾವುದೇ ಒಂದು ನಿಮಗೆ ಒತ್ತಡವಾದಾಗ, ಹಿಂಸೆ ಆದಾಗ, ತೊಂದರೆ ಆದಾಗ, ಅತಿಯಾದ ಆತಂಕ ಆದಾಗ ನಿಮಗೆ ಗೊತ್ತಿರೋ ಸ್ನೇಹಿತರ ಹತ್ರ, ಮನೆಯವರ ಹತ್ರ, ವೈದ್ಯರ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ. ಆಗ ನಿಮ್ಮ ಪ್ರೆಷರ್ ಬಂದು ಕಡಿಮೆ ಆಗುತ್ತೆ, ನಿಮಗೆ ಸಮಾಧಾನ ಕೂಡ ಸಿಗತ್ತೆ. ಸೊ ಇದು ನನ್ನ ಸಲಹೆ. ಮತ್ತೆ ನನಗೆ ಇನ್ನೊಂದು ಬಹಳ ಮುಖ್ಯವಾದದ್ದೇನೆಂದ್ರೆ, ಈಗ ಹೆಲ್ತ್ ಕೇರ್ ವರ್ಕರ್ಸ್, ಡಾಕ್ಟರ್ಸ್, ನರ್ಸಸ್ ಮತ್ತೆ ಆಸ್ಪತ್ರೆಯ ಎಲ್ಲಾ ರೀತಿ ಸಿಬ್ಬಂದಿಗಳು, ಅವರಿಗೂ ಕೂಡ ಬಂದು ಸಾಕಷ್ಟು ಆತಂಕಗಳಿರುತ್ತೆ, ಮತ್ತೆ ಟೆನ್ಷನ್ಸ್ ಇರುತ್ತೆ. ನಾನಿವಾಗ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀನಿ, ನಾನ್ ಮನೆಗೆ ಹೋದ್ರೆ ನನ್ನ ಮಕ್ಕಳಿಗೆ, ನನ್ನ ಏನೋ ಗಂಡಂಗಿರ್ಬೋದು, ಹೆಂಡತಿಗಿರ್ಬಹುದು, ಇದನ್ನ ನಾನೇನಾದ್ರೂ ರೋಗವನ್ನ ಹರಡು ಬಿಡ್ತೀನ, ಇನ್ನೇನಾದ್ರೂ ತೊಂದರೆ ಆಗುತ್ತೆ, ಈ ರೀತಿಯಾದ ಹಲವಾರು ಆತಂಕಗಳಿರುತ್ತೆ. ಸುಮಾರು ವೈದ್ಯರು ನಾನು ಮಾತಾಡ್ತಿದ್ದೆ, ನಮ್ಮ ಮನೆಯವ್ರನ್ನೆಲ್ಲ ಬೇರೆ ಊರಿಗೆ ಕಳಿಸ್ಬಿಟ್ಟಿದೀವಿ, ಬೇರೆ ಜಾಗದಲ್ಲಿ ಇದಾರ ಅವರು, ನಾನ್ ನೋಡಿನೇ 4 ವಾರ ಆಯ್ತು. ಸೊ ದಯಮಾಡಿ ಹೆಲ್ತ್ ಕೇರ್ ವರ್ಕರ್ಸ್, ಡಾಕ್ಟರ್ಸ್ ಇರಬಹುದು, ನರ್ಸಸ್ ಇರಬಹುದು, ಫಾರ್ಮಸಿಸ್ಟ್ ಇರಬಹುದು, ಯಾರೇ ಆಸ್ಪತ್ರೆಯಲ್ಲಿ ಕೋವಿಡ್ ಸಂಬಂಧವಾಗಿ ವರ್ಕ್ ಮಾಡ್ತಾ ಇರಬಹುದು, ಪ್ರತಿಯೊಬ್ರು ನಿಮ್ಮ ಕಷ್ಟಗಳನ್ನು ಕೂಡ ನಿಮಗೆ ಗೊತ್ತಿರೋರ ಜೊತೆ ಹಂಚ್ಕೋಬೇಕು. ಮತ್ತೆ ವಿಪರೀತ ಏನಾದ್ರು ತೊಂದರೆಗಳಾಯ್ತು, ನಿದ್ದೆ ಊಟದಲ್ಲಿ ಏರ್ಪೇರ್ ಆಯ್ತು, ಮತ್ತೆ ಬಹಳಷ್ಟು ಬೇಜಾರಾಯ್ತು, ಆತಂಕ ಆಯ್ತು ಅಂದ್ರೆ ನಿಮ್ಮ ಸಹೋದ್ಯೋಗಿಗಳಾದ ಮನೋವೈದ್ಯರನ್ನ ಕಾಣೋದ್ರಲ್ಲಿ, ಮಾತಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿದೆ. ದಯಮಾಡಿ ನೀವು ಕೂಡ ಏನಾದ್ರು ಸಮಸ್ಯೆ ಇದ್ರೆ ಸಂಪರ್ಕಿಸಿ ಅನ್ನೋದು ನನ್ನ ಕಿವಿ ಮಾತು. ಸೊ ಕಡೆಯದಾಗಿ ಹೇಳ್ಬೇಕು ಅಂದ್ರೆ, ಒಂದು ಮಾನಸಿಕ ಪ್ರಥಮ ಚಿಕಿತ್ಸೆ ಯಾರ್ ಬೇಕಾದ್ರೂ ಮಾಡ್ಬೋದು. ಮೆಂಟಲ್ ಹೆಲ್ತ್ ಫಸ್ಟ್ ಏಡ್ ಅಂತ ಹೇಳ್ತೀವಿ. ಸೊ ಯಾರೇ ಕಷ್ಟದಲ್ಲಿದ್ರು ಕೂಡ ಅವ್ರಿಗೆ ಏನ್ ಕಷ್ಟ ಸ್ವಲ್ಪ ಕೇಳಿಸ್ಕೊಳ್ಳಿ, ಕನ್ಸರ್ನ್ಡ್ ಅಥಾರಿಟೀಸ್ಗೆ ಬಂದು ಆ ಕಷ್ಟವನ್ನ ಹೇಗೆ ಪರಿಹರಿಸೋದು, ಅವ್ರಿಗೆ ಸಲಹೆಗಳನ್ನ ಕೊಡೋದು, ಜನರನ್ನ ಸಾಂತ್ವನಗೊಳಿಸೋದು, ಮತ್ತೆ ಅವ್ರಿಗೆ ಬೇಕಾದ ಮಾಹಿತಿಗಳನ್ನ ಕೊಡೋದು, ಬೇಸಿಕ್ ನೀಡ್ಸ್, ಉದಾಹರಣೆಗೆ ಆಹಾರ, ನೀರು, ಇದೆಲ್ಲರ ಬಗ್ಗೆ ಎಲ್ಲಿ ಸಿಗತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು. ಉದಾಹರಣೆಗೆ ಮೈಗ್ರೆಂಟ್ಸ್ ಇರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಊಟವೇ ಇಲ್ಲದೆ ಒದ್ದಾಡ್ತಿರ್ತಾರೆ. ಈಗ ಎಲ್ಲರೂ ಸುಮಾರು ಕಡೆ ಉಚಿತ ಗ್ರಾಸರೀಸ್ ಕೊಡೋದಿರ್ಬೋದು, ಫುಡ್ ಇರೋದು, ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವ್ರಿಗೆ ಸಹಾಯ ಮಾಡೋದು, ಅವ್ರಿಗೆ ಒಂದು ಕಷ್ಟ ಸುಖ ಕೇಳೋದು, ಮತ್ತೆ ಮಾಹಿತಿ ಸೇವೆಗಳು ಎಲ್ಲೆಲ್ಲಿ ಸಿಗುತ್ತೆ, ಆರೋಗ್ಯ ಸೇವೆ ಎಲ್ಲಿ ಸಿಗುತ್ತೆ, ಇವೆಲ್ಲವನ್ನು ಅವರಿಗೆ ಒಂದು ಮಾಹಿತಿ ಕೊಟ್ರೆ ಅದರಲ್ಲೇನೆ ಎಷ್ಟೋ ಬಂದು ಅವರಿಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಮತ್ತೆ ಕೋವಿಡ್ ಐಸೋಲೇಷನ್, ಕ್ವಾರಂಟೈನ್ ಮತ್ತೆ ಪಾಸಿಟಿವ್ ಇರೋರಿಗೆ ನನ್ನ ಕಿವಿ ಮಾತಿದ್ರು ಅಂದ್ರೆ, ನಾವ್ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಎಲ್ಲರಿಗೂ ಟೆಲಿಫೋನಿಕ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ 104ಕ್ಕೆ ಕಾಲ್ ಮಾಡ್ಬೋದು, ಅಥವಾ ಯಾವುದೇ ಮನೋವೈದ್ಯರ ಜೊತೆ ಮಾತಾಡಿ ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೋಬಹುದು. ಮತ್ತೆ ನಿಮ್ಗೆ ಬರೋ ಟ್ರೀಟಿಂಗ್ ಡಾಕ್ಟರ್ಸ್ ಯಾರಿರ್ತಾರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೆ ಅವರಿಗೆ ಕೂಡ ನೀವು ನಿಮ್ಮ ಕಷ್ಟಗಳನ್ನ ಹೇಳ್ಕೋಬಹುದು. ಸೊ ಹೀಗಾಗಿ ಒಟ್ಟಾರೆ ಈ ಸಮುದಾಯದ ಬಗ್ಗೆ ಹೇಳ್ಬೇಕು ಅಂದ್ರೆ, ಎಲ್ಲೆಲ್ಲಿ ಮಾನಸಿಕ ಕಾಯಿಲೆ ಚಿಕಿತ್ಸೆ ದೊರೆಯುತ್ತೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗ್ಬೋದು, ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಮನೋವೈದ್ಯಕೀಯ ವಿಭಾಗಕ್ಕೆ ಹೋಗ್ಬೋದು, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕೇಂದ್ರಗಳಿಗೆ ಹೋಗ್ಬೋದು, ಮತ್ತೆ ಯಾವುದೇ ಮಾನಸಿಕ ಆಸ್ಪತ್ರೆಗಳಿಗೆ, ಮೆಡಿಕಲ್ ಕಾಲೇಜಸ್ಗೆ ಹೋಗ್ಬೋದು, ಮತ್ತೆ ಸಹಾಯವಾಣಿ 104 ಕೂಡ ಸಂಪರ್ಕ ಮಾಡಬಹುದು. ಸೊ ಇದರೆಲ್ಲರ ಜೊತೆಗೆ ಎಲ್ಲರೂ ಒಟ್ಟುಗೂಡಿ ಈ ಕೊರೋನಾನ ಫೈಟ್ ಮಾಡೋಣ, ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಕಿವಿ ಮಾತನ್ನ ಹೇಳಿ ನಾನು ಈ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಹೇಗಿತ್ತಪ್ಪ ವಿಡಿಯೋಸ್ ಎಲ್ಲ? ಕೇಳಿಸ್ತಾ ಇದೆಯಾ? ಸರ್ ಚೆನ್ನಾಗಿತ್ತು ಸರ್. ಹಾ, ಓಕೆ. ಈ ಕೊರೋನಾ ಸಂದರ್ಭದಲ್ಲಿ ಮೆಂಟಲ್ ಹೆಲ್ತ್ ನ ಹೇಗೆ ಕಾಪಾಡ್ಕೋಬೇಕು ಅಂತೇಳಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ವಿಡಿಯೋಸ್ ನ ಮಾಡಿದ್ರು. ಅದನ್ನ ನಾವು ಈ ಪ್ರೆಸೆಂಟೇಶನ್ ಅಲ್ಲಿ ಬಳಸ್ಕೊಂಡಿದ್ವಿ. ಏನು ಅಂತಂದ್ರೆ, ನಿಮ್ಗೆ ಅಷ್ಟು ಸ್ಟ್ರೆಸ್ ಕಾಣ್ಲಿಕ್ಕೆ ಸಮಸ್ಯೆ ಇಲ್ಲ, ಆದ್ರೆ ಇವಾಗ ನಿಮಗ್ ಸ್ಟ್ರೆಸ್ ಇವಾಗ ಕಾಣಿಸ್ತದೆ. ಯಾಕೆಂತಂದ್ರೆ ಕಾಲೇಜ್ಗೆ ಬರ್ಲಿಕ್ಕೆ ಆಗ್ತಿಲ್ಲ ಅಂತ ಒಂದು ಕೂಡ ಒತ್ತಡ ಇದೆ. ಮತ್ತೆ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ತರ ಒತ್ತಡ ಇರುತ್ತೆ. ಅಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ
ತಾತ ಅಜ್ಜಿ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಬೇರೆ ಬೇರೆ ವಯಸ್ಸಿನವರು ಇರ್ತಾರೆ, ಅವರಿಗೆ ಬೇರೆ ಬೇರೆ ತರದಂತ ಸಮಸ್ಯೆಗಳಿರ್ತವೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕಲ್ತ್ಕೊಂಡಿರ್ತಕ್ಕಂತ ವಿಷಯವನ್ನ ತಿಳ್ಕೊಂಡು ಅಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ತಿಳಿಸಿ, ನೀವೆಲ್ಲರೂ ಕೂಡ ಆರೋಗ್ಯವಾಗಿ, ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು, ಮತ್ತೆ ಫಿಸಿಕಲ್ ಆಗಿ ಕೂಡ ಆರೋಗ್ಯವಾಗಿರ್ಬೇಕು. ಯಾಕೆಂತಂದ್ರೆ ಮೆಂಟಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತ್ ಬೋತ್ ಆರ್ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ನಾವು ಹೆಲ್ತ್ ಇಲ್ಲ ಅಂತಂದ್ರೆ, ಆರೋಗ್ಯ ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಸಂದರ್ಭದಲ್ಲಿ ಈ ಸೆಷನ್ ನಾನು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನ ಆಲಿಸಿದಿರಿ. ಈ ಕಾರ್ಯಕ್ರಮಕ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಧ್ರುವ ಕುಮಾರ್ ಸರ್ ಅವ್ರಿಗೆ ವಂದನೆಗಳನ್ನ ಅರ್ಪಿಸ್ತಾ, ನಿಮ್ಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಾನು ಇದನ್ನ ಈ ಸೆಷನ್ ನ ಧ್ರುವ ಕುಮಾರ್ ಸರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ COVID-19 ಸಂದರ್ಭದಲ್ಲಿ ಒಂದು ನಮ್ಮ ಒಂದು ಸ್ಟ್ರೆಸ್ ಮೆಂಟಲ್ ಹೆಲ್ತ್ ಮತ್ತೆ ಸ್ಟ್ರೆಸ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು, ಅದಕ್ಕೆ ನಾವ್ ಏನೇನ್ ಕ್ರಮಗಳನ್ನ ಕೈಗೊಳ್ಬಹುದು ಅಂತ ಹೇಳಿ ಒಂದು ಸುವಿಸ್ತಾರವಾಗಿ ಎಲ್ಲದನ್ನು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದಾರೆ. ಮತ್ತೆ ಒಂದು ಕರ್ನಾಟಕ ಸರ್ಕಾರದ ವತಿಯಿಂದ ಅವರೇನು ಒಂದು ವಿಡಿಯೋ ಮಾಡಿದ್ದಂತ ಒಂದು ವಿಡಿಯೋ ಕೂಡ ತೋರಿಸಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಂತಹ ನಮ್ಮ ಸಂಸ್ಥೆಯ ಕಾಮಗಾರಿ ವಿಭಾಗದ ಉಪನ್ಯಾಸಕರಾದಂತಹ ಶ್ರೀ ಮಧು ಸರ್ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲರೂ ಕೂಡ ಈಗ ನೋಡಿದೀರಾ ಹೇಗೆ ಒಂದು ಮೆಂಟಲ್ ಹೆಲ್ತ್ ಅನ್ನ ನಾವು ಕಾಪಾಡ್ಕೋಬಹುದು, ಹೇಗೆಲ್ಲ ನಾವು ವರ್ಕ್ ಗಳನ್ನ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ವರ್ಕ್ ಅನ್ನ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಮೆಂಟಲ್ ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಸೊ ನಿಮ್ಮ ಒಂದು ರಿಸಲ್ಟ್ಸ್ ಗಳು ಕೂಡ ಎಲ್ಲಾದ್ರೂ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ಸೆಷನ್ ಆಸ್ ಇಟ್ ಈಸ್ 10 ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಮೆಂಟಲ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿ, ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಮುಗಿಸ್ತಾ ಇದೀವಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.